ಆ, ಎಲ್ರಿಗೂ ನಮಸ್ಕಾರ. ಹಿಂದಿ ಕಡ್ಡಾಯದ ಕುರಿತಾದಂಥ ಚರ್ಚೆ ಈ ದೇಶದಲ್ಲಿ ಬಹಳ ಹಳೆಯದು. ಹಿಂದಿ ಕಡ್ಡಾಯಕ್ಕೆ ವಿರೋಧ ಕೂಡ ತುಂಬಾ ಹಳೆಯದು. ಈಗ ಹೊಸದಾಗಿ ಈ ವಿಚಾರದ ಚರ್ಚೆ ಕರ್ನಾಟಕದಲ್ಲಿ ಶುರುವಾಗೋದಕ್ಕೆ ಒಂದು ಕಾರಣ ಇದೆ. ಕರ್ನಾಟಕ ಸರ್ಕಾರ SSLC ಎಕ್ಸಾಮು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮೂರನೇ ಭಾಷೆ ಇರೋದು, ಮೂರನೇ ಭಾಷೆ ಆಗಿ ಹಿಂದಿ ಮಾತ್ರ ಇರಲ್ಲ, ಬೇರೆ ಬೇರೆ ಭಾಷೆಗಳು ಇರಬಹುದು, ಆದರೆ ಸಾಮಾನ್ಯವಾಗಿ ಹಿಂದಿ ಇರ್ತದೆ. ಮೂರನೇ ಭಾಷೆಯಾಗಿ ಹಿಂದಿಯನ್ನ ಕಲಿಯುವುದು ಕಡ್ಡಾಯ ಕಲಿಯೋದಿರುತ್ತೆ. ಆದರೆ ಪರೀಕ್ಷೆಯಲ್ಲಿ ಅದು ಕಡ್ಡಾಯವಾಗಿರ್ಬೇಕಿಲ್ಲ ಮತ್ತು ಮಾರ್ಕ್ಸ್ ಕೊಡೋದ್ರ ಬದಲಿಗೆ ಗ್ರೇಡ್ ಕೊಡ್ತೀವಿ ಮತ್ತು ಅದನ್ನ ಈ ವರ್ಷದಿಂದಲೇ ಜಾರಿ ಮಾಡ್ತೀವಿ ಅಂತ ಹೇಳಿದೆ. ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದಾರೆ ಮತ್ತು ಶಿಕ್ಷಣ ಸಚಿವರಾಗಿ ಆ, ಶಾಲಾ ಶಿಕ್ಷಕರ ಶಿಕ್ಷಕ ಪ್ರಾಥಮಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರಾಗಿ ಮಧು ಬಂಗಾರಪ್ಪನವರಿದ್ದಾರೆ. ಆಮ್, ಇದಕ್ಕೆ ವಿರೋಧ ಬಂದಿದೆ. ವಿರೋಧ ಸಾಮಾನ್ಯವಾಗಿ ಯಾವ ನೆಲೆಯಿಂದ ಬರ್ಬೋದು, ಯಾವ ಹಿನ್ನೆಲೆಯವರು ಮಾಡ್ಬೋದು, ಅವರೇ ಮಾಡಿದ್ದಾರೆ. ಬಿಜೆಪಿ ಮತ್ತು ಬಿಜೆಪಿಯ ವಿಚಾರಧಾರೆಯನ್ನು ಒಪ್ಪುವಂಥವ್ರು ಹೆಚ್ಚಿನವರು ಆ, ಇದನ್ನ ವಿರೋಧ ಮಾಡಿದ್ದಾರೆ. ಮತ್ತು ಅದನ್ನ ಹೇಳಬೇಕಾದ್ರೆ ದೇಶದ ಏಕತೆಗೆ ಹಿಂದಿ ಅನ್ನುವಂಥದ್ದು ಪೂರಕ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ, ಈ ಏಕತೆಯ ವಿಚಾರದ್ದು ಪ್ರಶ್ನೆ ಇರೋದು. ಈಗ ಈ ವಾದವನ್ನು ಕೇಳಿಬಿಡಿ ಅಂತ ಜಾಗೃತ ಕರ್ನಾಟಕದ ಈ ಟಾಪಿಕ್ನಲ್ಲಿ ಕೊಟ್ಟಿದೆ. ಅದನ್ನ ಕೊಡಬೇಕಾದಾಗ ಈ ಏಕತೆಯ ವಿಚಾರದ ಬಗ್ಗೆನೇ ಹೆಚ್ಚು ಆ, ಒತ್ತು ಕೊಟ್ಟು ಮಾತಾಡಬೇಕು ಅಂತ ನನಗೆ ಸೂಚಿಸಲಾಗಿದೆ. ಅದನ್ನೇ ನಾನು ಮಾತಾಡ್ತೀನಿ. ಆದರೆ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ನಾವು ಸಾಮಾನ್ಯ ಎಲ್ಲದಕ್ಕೂ ಕೂಡ ಕಾನೂನು ಏನಿದೆ, ಸಂವಿಧಾನ ಏನು ಹೇಳುತ್ತೆ ಅಂತ ನೋಡೋದ್ರಿಂದ ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನ ಮೊದಲಿಗೆ ನೋಡಿದ್ರೆ ನಮಗಿದು ಗೊತ್ತಾಗುತ್ತೆ. ಎಷ್ಟು ಭಾಷೆಯನ್ನ ಶಾಲಾ ಶಿಕ್ಷಣದಲ್ಲಿ ಕಲಿಸಬೇಕು ಅನ್ನೋದನ್ನ ಏನು ಸಂವಿಧಾನ ಹೇಳಲ್ಲ. ಸಂವಿಧಾನದಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಪಾಲಿಸಿ ಒಂದಿದೆ, ಇಲ್ವೇ ಇಲ್ಲ ಅಂತಲ್ಲ. ಆ ಪಾಲಿಸಿ ಇರೋದು ಭಾಷೆಗಳ ಕುರಿತಾಗಿ. ಆರ್ಟಿಕಲ್ 343ರಲ್ಲಿ ಹಿಂದಿಯನ್ನ ಈ ದೇಶದ ಅಧಿಕೃತ ಭಾಷೆಯಾಗಿ ಹೇಳಲಾಗಿದೆ. ಹಿಂದಿಯಲ್ಲಿ ದೇವನಾಗರಿ ಸ್ಕ್ರಿಪ್ಟ್ನಲ್ಲಿ ಬರೆಯುವಂತ ಹಿಂದಿಯನ್ನ ಅಧಿಕೃತ ಭಾಷೆ ಅಂತ ಹೇಳಲಾಗಿದೆ. ಮತ್ತು ಇಂಗ್ಲಿಷ್ ಅನ್ನು ಕೂಡ ಅಧಿಕೃತ ಭಾಷೆಯಾಗಿ ಈ ಸಂವಿಧಾನ ಜಾರಿಗೆ ಬಂದ ಮೊದಲ 15 ವರ್ಷಗಳ ಕಾಲ ಅದನ್ನ ಬಳಸಬಹುದು ಅಂತ ಹೇಳಲಾಗಿತ್ತು. ಆದರೆ ಅದರಲ್ಲೇನೆ ಸಂಸತ್ತು ಇದನ್ನ ನಂತರ ಕೂಡ ಮುಂದುವರಿಸಬಹುದು, ಇಂಗ್ಲಿಷನ್ನ ಅಧಿಕೃತ ಭಾಷೆಯಾಗಿ ಅಂತ. ಈಗ ಅದು 1963ರಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಕ್ಟ್ ಅಂತ ಒಂದು ಕಾನೂನು ತರಲಾಯಿತು. ಅದರ ಸೆಕ್ಷನ್ 3(2)ರಲ್ಲಿ, ನಂತರ ಇದು 67ರಲ್ಲಿ ಅಮೆಂಡ್ ಆಯಿತು. ಅದರ ಪ್ರಕಾರ 25ನೇ ಜನವರಿ 1965ರಿಂದ ಇಂಗ್ಲಿಷು ಒಂದು ಅಧಿಕೃತ ಭಾಷೆಯಾಗಿ ಕಂಟಿನ್ಯೂ ಆಗುತ್ತದೆ. ಈಗ 15 ವರ್ಷದ ವಿಚಾರ ಇಲ್ಲ. ಸೊ ಹಿಂದಿ ಮತ್ತು ಇಂಗ್ಲಿಷ್ಗಳು ಈ ದೇಶದಲ್ಲಿ ಅಧಿಕೃತ ಭಾಷೆಗಳಾಗಿ ಇದೆ. ಆದರೆ ರಾಷ್ಟ್ರ ಭಾಷೆ ಅಂತ ಒಂದಿದೆ ಅಂತ ಬಹಳ ಜನ ತಪ್ಪು ತಿಳಿದಿದ್ದಾರೆ. ಭಾರತದಲ್ಲಿ ಆ ರೀತಿಯಲ್ಲಿ ಅಧಿಕೃತವಾಗಿ ಸಂವಿಧಾನದಲ್ಲಿ ಘೋಷಿಸಲಾಗಿರುವಂತ ಯಾವುದೇ ರಾಷ್ಟ್ರ ಭಾಷೆ ಇಲ್ಲ. ಹಾಗೆ ನೋಡಿದ್ರೆ ಬಹಳ ರಾಷ್ಟ್ರ ಭಾಷೆಗಳು ಇದೆ. ಇದರ ಬಗ್ಗೆ ಅಂದ್ರೆ ಒಂದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಪಾಲಿಸಿ ಸ್ಟೇಟ್ಮೆಂಟ್ ಅಂತ ನಾವು ಕರೆಯೋದಾದ್ರೆ, ಭಾಷಾ ನೀತಿಗೆ ಸಂಬಂಧಪಟ್ಟಂತ ಬಹಳ ಮುಖ್ಯವಾದಂತ ಸಂಗತಿ ಅಂತ ಏನಾದ್ರೂ ಇದ್ರೆ ಭಾರತದ ಸಂವಿಧಾನದಲ್ಲಿ, ಅದು ಈ ಮೇಲಿನ ಇದರ ಜೊತೆಗೆ 8th ಶೆಡ್ಯೂಲ್ ಅಲ್ಲಿ ಇದೆ, 8ನೇ ಶೆಡ್ಯೂಲ್ ಅಲ್ಲಿ. ಸೊ 8ನೇ ಶೆಡ್ಯೂಲ್ ಅಲ್ಲಿ 14 ಭಾಷೆಗಳನ್ನ ಮೊದಲಿಗೆ ಸೇರಿಸಲಾಗಿತ್ತು. ಅಸ್ಸಾಮೀಸ್, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಂ, ಮರಾಠಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು ಮತ್ತು ಉರ್ದು ಇವುಗಳನ್ನ ಸೇರಿಸಲಾಗಿತ್ತು. ಎಷ್ಟು ಭಾಷೆ ಒಟ್ಟು? ಆಗ 14 ಭಾಷೆ ಇತ್ತು. ಈಗ ಜಾಸ್ತಿ ಭಾಷೆಗಳಿವೆ. ಈಗ 22 ಆ, ಭಾಷೆಗಳು ಅಧಿಕೃತ ಭಾಷೆಗಳಾಗಿ 8ನೇ ಶೆಡ್ಯೂಲ್ನಲ್ಲಿ ಇದೆ. ಅದಕ್ಕೆ ನಂತರ ಸೇರಿಸಿದ್ದು ಸಿಂಧಿ. ಆಮ್, ಆ ನಂತರದಲ್ಲಿ ನೇಪಾಳಿ, ಮಣಿಪುರಿ, ಕೊಂಕಣಿ, ಬಹಳ ಮುಖ್ಯವಾಗಿ 2003ರಲ್ಲಿ ಸಂವಿಧಾನದ 100ನೇ ತಿದ್ದುಪಡಿಯಾಗಿ ಬಂದಿದ್ದು ಮೈಥಿಲಿ, ಡೋಗ್ರಿ, ಸಂತಾಲಿ ಮತ್ತು ಬೋಡೋ. ಅದು ವಿಶೇಷವಾದ್ದು. ಯಾಕಂದ್ರೆ ಈ ಮೈಥಿಲಿ
ಆ, ಹಿಂದಿ ಅಂತ ನಾವು ಯಾವ್ದು ಕರಿತೀವಿ ಅದರಲ್ಲಿ ತುಂಬಾ ಭಾಷೆಗಳನ್ನ ಹಿಂದಿ ನುಂಗಿದೆ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಒಂದು ಮೈಥಿಲಿ, ಡೋಗ್ರಿ. ಡೋಗ್ರಿ ಅನ್ನೋದು ಕಾಶ್ಮೀರದಲ್ಲಿ ಒಂದು ಸಮುದಾಯ ಮಾತಾಡುವಂಥದ್ದು. ಸಂತಾಲಿ ಮತ್ತು ಬೋಡೋ ಇನ್ನೂ ಮುಖ್ಯವಾದ್ದು. ಸಂತಾಲರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಹೋರಾಟವನ್ನು ಮಾಡಿದವರು. ಸೊ ಇವೆಲ್ಲ ಸೇರಿ ಈಗ ಅಲ್ಲಿಗೆ ಎಷ್ಟು ಆ, ಭಾಷೆಗಳಾದವು? 22 ಭಾಷೆಗಳು ಸಂವಿಧಾನದ 8ನೇ ಶೆಡ್ಯೂಲಲ್ಲಿದೆ. ತುಳುವನ್ನ 8ನೇ ಶೆಡ್ಯೂಲ್ನಲ್ಲಿ ಸೇರಿಸಬೇಕು ಅನ್ನುವಂಥ ಒಂದು ಒತ್ತಾಯ ಇರೋದು ನಾವು ನೋಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, 33 ಭಾಷೆಗಳು ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಆಗಿ 8ನೇ ಶೆಡ್ಯೂಲ್ನಲ್ಲಿ ಸೇರಿಕೊಳ್ಳುವುದಕ್ಕೆ ಕಾಯುತ್ತಿವೆ, ವೇಟಿಂಗ್ ಲಿಸ್ಟ್ನಲ್ಲಿ ಇವೆ. ಆ, ಈ ದೇಶದಲ್ಲಿ ಸಾವಿರಾರು ಭಾಷೆಗಳಿವೆ ಹಾಗೆ ನೋಡಿದ್ರೆ. ಹಾಗಾಗಿ ಇನ್ನೂ ಅಷ್ಟೇ ಭಾಷೆಗಳಿಲ್ಲ, ನಾಳೆ ಇನ್ನೂ ಹೆಚ್ಚೆಚ್ಚು ಭಾಷೆಗಳನ್ನ ಸೇರಿಸಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಕೂಡ ಬರ್ಬೋದು. ಕರ್ನಾಟಕದಲ್ಲೇ ತುಂಬಾ ಭಾಷೆಗಳಿದೆ. ನಿಮ್ಗೆ ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಒಂದು ವಿಶಿಷ್ಟವಾದಂಥ ಸಂಗತಿ ಇದೆ. ನಿಮಗೆ ಕೇರಳದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಎಲ್ಲ ಜಾತಿ ಸಮುದಾಯಗಳಿಗೆ ಸೇರಿದಂಥವ್ರು, ಧರ್ಮಗಳಿಗೆ ಸೇರಿದಂಥವ್ರು ಎಲ್ಲರೂ ಕೂಡ ಬಹುತೇಕ ತಮಿಳ್ ಅಥವಾ ಮಲಯಾಳಂ ಮಾತಾಡೋದ್ರಿಂದ ಆ, ಅಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಭಾಷೆಯನ್ನು ಮಾತಾಡ್ತಾರೆ. 90ಕ್ಕೂ ಹೆಚ್ಚು ಪರ್ಸೆಂಟ್. ಕರ್ನಾಟಕದಲ್ಲಿ ಹಂಗಿಲ್ಲ. ಕರ್ನಾಟಕದಲ್ಲಿ ಕನ್ನಡವನ್ನ ಮಾತೃಭಾಷೆಗುಳ್ಳಂಥವ್ರು 70%ಗಿಂತ ಕಡಿಮೆ ಇದ್ದಾರೆ. ಇದಲ್ಲದೆ ಅಂದ್ರೆ ನಮ್ಮ ಬಾರ್ಡರ್ನಲ್ಲಿ ಇರುವಂತ, ಗಡಿಯಲ್ಲಿರುವಂತ ಇತರ ರಾಜ್ಯಗಳ ಭಾಷೆಗಳಲ್ಲದೆ ನಮ್ಮ ನಾಡಿನಲ್ಲೇ ಹುಟ್ಟಿರುವಂತ ತುಳು, ಕೊಡವ, ಬ್ಯಾರಿ, ಆಮೇಲೆ ಕೊಂಕಣಿ. ಅಫ್ಕೋರ್ಸ್ ಕೊಂಕಣಿ ಗೋವಾದ ಭಾಷೆಯಾಗಿ ಕೂಡ ಇದೆ. ಉರ್ದು ಮಾತನಾಡುವಂಥವ್ರು ಮತ್ತು ನಮ್ಮ ಗಡಿಯಲ್ಲಿರುವಂಥ ಉಳಿದ ಭಾಷೆ ರಾಜ್ಯಗಳ ಭಾಷೆ ಮಾತಾಡೋರು ಹೀಗೆಲ್ಲ ಇದ್ದಾರೆ. ಸೊ ಇಂಥ ಕಡೆಯಲ್ಲಿ ಆಕ್ಚುಲಿ ಭಾಷೆಯ ವಿಚಾರ ಮತ್ತೆ ಮತ್ತೆ ಚರ್ಚೆಗೊಳಗಾಗ್ತಿರುತ್ತೆ. ವಿಶೇಷವಾದ ಸಂಗತಿ ಇದನ್ನ ಅಂತ ನಾವು ಪರಿಗಣಿಸಬೇಕು. ಇದನ್ನ ನಮ್ಮ ವೈವಿಧ್ಯ, ನಮ್ಮ ವಿಶೇಷ ಅಂತ ಪರಿಗಣಿಸದೆ ನಾವು ಇದು ಒಂದು ತೊಂದರೆ ಅಂತ ನಾವು ಪರಿಗಣಿಸಿದ್ರೆ ಅಲ್ಲಿ ಸಮಸ್ಯೆ ಬರುತ್ತೆ. ನೋಡಿ, ಇವತ್ತು ಹಿಂದಿಯನ್ನ ಈ ದೇಶದಲ್ಲಿ ರಾಷ್ಟ್ರಭಾಷೆ ಅಂತ ಕರಿತಾ ಇರುವಂತವ್ರು, ಹಿಂದಿಯನ್ನ ಕಡ್ಡಾಯವಾಗಿ ಕಲಿಸದೇ ಇದ್ರೆ ದೇಶದ ಏಕತೆಗೆ ಅಡ್ಡಿ ಬರುತ್ತೆ ಅಂತ ಹೇಳ್ತಾ ಇರುವಂತವ್ರು, ಇವರು ಈ ವಿಚಾರವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂತಿಲ್ಲ. ಏನನ್ನ ಅರ್ಥ ಮಾಡ್ಕೊಂತ ಇಲ್ಲ? ಏನನ್ನ ಅಂತಂದ್ರೆ ಈ ಏಕತೆಯ ವಿಚಾರ ಇದೆಯಲ್ಲ, ಈ ದೇಶ ಏಕತೆ ಅಂತ ಆಗಿದ್ದು ಯಾವಾಗ, ಈ ದೇಶ ಒಂದು ದೇಶವಾಗಿ ರೂಪುಗೊಂಡಿದ್ದು ಯಾವಾಗ, ಅದು ನಮ್ಮ ದೇಶದ ಸಂವಿಧಾನದ ಜೊತೆಗೆ ಜಾರಿಗೆ ಬಂದಿರುವಂತ ಇವತ್ತು ನಾವು ಯಾವ ರೀತಿಯ ಸ್ವರೂಪದ ದೇಶ ನೋಡ್ತಿದೀವಿ ಅದು ಅದು ರೂಪುಗೊಂಡಿದ್ದು, ಆ ರಾಷ್ಟ್ರೀಯ ಭಾವನೆ ರೂಪುಗೊಂಡಿದ್ದು ಇದು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ. ಈ ಸ್ವಾತಂತ್ರ್ಯ ಚಳವಳಿಯ ಒಳಗಡೆ ರೂಪುಗೊಂಡಂತ ಭಾರತ ರಾಷ್ಟ್ರವಾದ ಅದು ಆರಂಭದಿಂದಲೂ ಕೂಡ ಈ ಎಲ್ಲ ಭಾಷೆಗಳನ್ನ ತನ್ನದೇ ಭಾಷೆಗಳು, ಈ ದೇಶದ ಭಾಷೆಗಳು ಅಂತ ಗುರುತಿಸೋ ಕೆಲಸ ಮಾಡಿದೆ. ಇದು ಯಾಕಿದು ಮುಖ್ಯ ಅಂತಂದ್ರೆ, ಪ್ರಪಂಚದಲ್ಲಿ ಭಾಷೆಯೇ ಒಂದು ರಾಷ್ಟ್ರೀಯತೆಯ ಕೇಂದ್ರವಾಗಿರೋದನ್ನ ನಾವು ಬೇರೆ ಬೇರೆ ಒಂದು ಪೊಲಿಟಿಕಲ್ ಸೈನ್ಸ್ ಡಿಬೇಟ್ಸ್ ಅಲ್ಲಿ ನಾವು ನೋಡ್ತೀವಿ. ನಿಮ್ಗೆ ಇನ್ನೂ ಒಂದು ಉದಾಹರಣೆ ಹೇಳೋದಾದ್ರೆ, ಬಂಗಾಳಿ ಭಾಷೆಯನ್ನ ಮಾತಾಡ್ತಾ ಇದ್ದಂತ ಪೂರ್ವ ಪಾಕಿಸ್ತಾನ, ಉರ್ದು ಮಾತಾಡ್ತಾ ಇದ್ದಂತ ಪಶ್ಚಿಮ ಪಾಕಿಸ್ತಾನದಿಂದ ಡಿವೈಡ್ ಆಗಿ ಬಾಂಗ್ಲಾದೇಶ ಅಂತ ಆಗುವುದರಲ್ಲಿ ಇದ್ದ ಕೆಲವು ಕಾರಣಗಳಲ್ಲಿ ಒಂದು ಮುಖ್ಯವಾದಂತ ಕಾರಣ ಭಾಷೆಯದ್ದು. ಭಾಷೆ ಜನರನ್ನು ಒಗ್ಗೂಡಿಸುವ ಹಾಗೇನೆ ಭಾಷೆಯ ಕಾರಣಕ್ಕಾಗಿ ಜನ ವಿಂಗಡಣೆ ಆಗುವಂಥದ್ದು ಕೂಡ ಇರ್ತದೆ. ಹೀಗಾಗಿ ಒಂದು ಯುರೋಪ್ ನ್ಯಾಷನಲಿಸಂ ಕಾನ್ಸೆಪ್ಟ್ ಅನ್ನ ಪ್ರಕಾರ ಒಂದು ಭಾಷೆ ಮಾತ್ರ ಒಂದು ದೇಶಕ್ಕೆ ಇರಬೇಕು ಅನ್ನೋದ್ರಿಂದ ನಮ್ಮ ದೇಶದಲ್ಲಿ ಹಿಂದಿ ಎನ್ನುವಂತಹ ಕಳೆದ 300-400 ವರ್ಷಗಳಿಂದ ಚಾಲ್ತಿಗೆ ಬಂದಿರುವಂತಹ, ಹೌದು, ಕೇವಲ 300-400 ವರ್ಷಗಳಿಂದ ಚಾಲ್ತಿಗೆ ಬಂದಿರುವಂತಹ ಒಂದು ಭಾಷೆಯನ್ನ, ಮತ್ತು ಬಹುತೇಕ ಇವತ್ತು ಯಾವುದನ್ನ ನಾವು ಹಿಂದಿ ಬೆಲ್ಟ್ ಅಂತ ಕರಿತೀವಿ, ಎಲ್ಲಿ ಕಡಿಬೋಲಿ, ಮೈಥಿಲಿ, ಅವಧಿ ಮತ್ತು ಈ ರೀತಿಯಲ್ಲಿ ಭೋಜ್ಪುರಿ, ರಾಜಸ್ಥಾನಿ, ಹರಿಯಾಣವಿ ಈ ತರ ಕರಿಬಹುದಾಗಿರುವಂತ ಬೇರೆ ಬೇರೆ ಭಾಷೆಗಳೇನಿವೆ, ಆ ಎಲ್ಲ ಭಾಷೆಗಳ ಜೊತೆಗೆ ಸಾಮೀಪ್ಯ ಇರುವಂತ ಆದ್ರೆ ಭಿನ್ನತೆ ಕೂಡ ಇರತಕ್ಕಂತ ಹಲವಾರು ಭಾಷಿಕ ಸಮುದಾಯಗಳನ್ನ ರೆಪ್ರೆಸೆಂಟ್ ಮಾಡುವಂತ ಹಿಂದಿ ಪ್ರದೇಶ ಏನಿದೆ, ಅದು ಹೆಚ್ಚು ಜನರಿಗೆ ಅರ್ಥ ಆಗುತ್ತೆ. ಅದನ್ನೇ ಇಡೀ ದೇಶದಲ್ಲಿ ಒಂದೇ ಭಾಷೆಯಾಗಿ ಮಾಡಬೇಕು, ಇಲ್ಲದೇ ಇದ್ರೆ ಈ ಒಂದು ನೇಷನ್ನ ಒಗ್ಗಟ್ಟಾಗಿ ಇಟ್ಕೊಳಕ್ ಆಗೋದಿಲ್ಲ ಅನ್ನೋಂಥ ವಿಚಾರವನ್ನ ಹೇಳಲಾಗ್ತಾ ಇದೆ. ನಿಜ ಅಂದ್ರೆ ಇದೇ ಕಾರಣಕ್ಕಾಗಿ ಒಂದು ವಿಭಜನೆಯ ಚರ್ಚೆ ಕೂಡ ನಡೆದಿದೆ. ಆ ವಿಭಜನೆಯ ಚರ್ಚೆ ಎಲ್ಲಿಂದ ಬಂತು? ಭಾರತದ ಬೇರೆ ಬೇರೆ ಭಾಗಗಳಿಂದ ಬಂತು. ಆದರೆ ಮುಖ್ಯವಾಗಿ ತಮಿಳುನಾಡಿನಿಂದ ಇದು ಬಹಳ ಸ್ಟ್ರಾಂಗ್ ಆಗಿ ಒಂದು ಹಿಂದಿ ವಿರೋಧಿ ಅಲೆ ಬೀಸ್ತು.
ನೀವು ಭಾಷೆಯನ್ನ ಹೇರಲಿಕ್ಕೆ ಹೊರಟಾಗ ಅದು ಏಕತೆಗೆ ಮಾತ್ರ ಕಾರಣ ಆಗಲ್ಲ, ವಿಭಜನೆ ಕೂಡ ಕಾರಣ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಈ ವಾದವೇ ಇವತ್ತು ಪ್ರಧಾನವಾಗಿ ನಾನು ಮಂಡಿಸಬೇಕು ಅಂತಿರೋದು. ಆದರೂ ಕೂಡ ಇದರ ಒಂದು ಕಂಪ್ಲೀಷನ್ಗೋಸ್ಕರ ಉಳಿದ ಕೆಲವು ವಿವರಗಳನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ನೋಡಿ, ಈ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಅದಕ್ಕಿಂತ ಮುಂಚೆ ಸಂವಿಧಾನದಲ್ಲಿರುವಂಥ ಕೆಲವು ಅಂಶಗಳನ್ನ ಫಸ್ಟ್ ನಾವು ನೋಡ್ಬಿಡೋಣ. ಸೊ ಇದು ನಾನು 8th ಶೆಡ್ಯೂಲ್ ಅಲ್ಲಿ ಇರೋದು, ಇವನ್ನೆಲ್ಲ ಕೂಡ ನಿಮಗೆ ಹೇಳಿದೆ. ಇದಲ್ಲದೆ ಇನ್ನೂ ಏನಾದರೂ ಇದೆಯಾ ಅಂದ್ರೆ ಆರ್ಟಿಕಲ್ 343 ನಾನು ಆಗ್ಲೇ ಹೇಳಿದೆ. ಇದಲ್ಲದೆ ಆರ್ಟಿಕಲ್ 345 ರಾಜ್ಯಗಳಿಗೆ ಅದು ಸ್ಥಳೀಯವಾದಂಥ ಭಾಷೆ ಏನು ಅನ್ನೋದನ್ನ ಅಧಿಕೃತವಾದಂಥ ಅಗತ್ಯಗಳಿಗಾಗಿ ಮಾಡೋದಕ್ಕೆ ಅಧಿಕಾರನ ಕೊಡ್ತದೆ. ಒಂದು ರಾಜ್ಯ ತನ್ನ ರಾಜ್ಯದ ಅಧಿಕೃತ ಭಾಷೆ ಯಾವುದು ಅನ್ನೋದನ್ನ ಅದು ತೀರ್ಮಾನ ಮಾಡ್ಬೋದು ಅಂತ. ಇದಲ್ಲದೆ ಆರ್ಟಿಕಲ್ 350 ಪ್ರಾಥಮಿಕ ಶಿಕ್ಷಣದಲ್ಲಿ ಏನು ಮಾತೃಭಾಷೆ ಇರುತ್ತೆ ಅದು ಭಾಷಿಕ ಅಲ್ಪಸಂಖ್ಯಾತರಿಗೆ ಅದನ್ನ ಆ ಒಂದು ಅವಕಾಶ ಇರಬೇಕು ಅನ್ನೋದನ್ನು ಕೂಡ ಆರ್ಟಿಕಲ್ 350 ಹೇಳುತ್ತೆ. ಇದಲ್ಲದೆ ಅಫ್ಕೋರ್ಸ್ ಆರ್ಟಿಕಲ್ 351 ಹಿಂದಿಯನ್ನ ಅದನ್ನ ಒಕ್ಕೂಟ ಸರ್ಕಾರ ಅದನ್ನ ಪ್ರಮೋಟ್ ಮಾಡಬೇಕು ಅಂತ ಕೂಡ ಹೇಳುತ್ತೆ. ಹಿಂದಿ ಪ್ರಚಾರ ಸಭೆಗಳಿಗೆ ಸರ್ಕಾರ ದುಡ್ಡು ಕೊಡೋದು ಇತ್ಯಾದಿಗಳನ್ನ ಯಾಕೆ ಕೊಡುತ್ತೆ ಅಂತ ನಮ್ಗೆ ಪ್ರಶ್ನೆ ಇದ್ರೆ ಇವೆಲ್ಲ ಅದಕ್ಕೆ ಕಾರಣ ಇದೆ. ಆದ್ರೆ ನಮ್ಮ ತಲೆಯಲ್ಲಿ ಇರೋಂಥ ವಿಚಾರ ಏನಂದ್ರೆ, ಇಲ್ಲ ಇವೆಲ್ಲ ಸರಿ, ಆದ್ರೆ ಈಗ ಚರ್ಚೆ ಇರೋದು ಯಾವುದ್ರ ಬಗ್ಗೆ? ಚರ್ಚೆ ಇರುವಂಥದ್ದು ಶಾಲಾ ಶಿಕ್ಷಣದಲ್ಲಿ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಏನಿದೆಯಲ್ಲ, ಇದು ಎಲ್ಲಿಂದ ಹೊರಟಿದೆ? ಅಫ್ಕೋರ್ಸ್ ಇದು ಕಾನ್ಸ್ಟಿಟ್ಯೂಷನ್ ಇಂದ ಹೊರಟಿರೋದಲ್ಲ. ಬದಲಿಗೆ ಇದು ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ 1968 ಜಾರಿಗೆ ಬಂದಿದ್ದು ಮತ್ತು 2020 ಇನ್ನೊಂದ್ಸರಿ ಒಂದು ರಾಷ್ಟ್ರೀಯ ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP ಬಂತು. ಅದರಲ್ಲಿ ಇದನ್ನ ಹೇಳಲಾಗುತ್ತೆ, ಒಂದು ತ್ರೀ ಲ್ಯಾಂಗ್ವೇಜಸ್ ಇರಬೇಕು. ಅಫ್ಕೋರ್ಸ್ ಹಿಂದಿಯನ್ನ ಮ್ಯಾಂಡೇಟ್ ಮಾಡಬೇಕಾಗಿಲ್ಲ, ಆದರೆ ಮದರ್ ಟಂಗ್ ಎಜುಕೇಶನ್ನ ಪ್ರಮೋಟ್ ಮಾಡಬೇಕು ಅನ್ನೋದು 350 ಬರೋದ್ರಿಂದ, ಮತ್ತು 3 ಭಾಷೆಯನ್ನು ಕಲಿಬೇಕು. 3 ಭಾಷೆ ಚರ್ಚೆ ಯಾಕೆ ಬಂದಿದೆ? ಯಾಕಂದ್ರೆ ನಾವು ಒಂದು ವಸಾಹತುಶಾಹಿಯ ಆಳ್ವಿಕೆಗೆ ಒಳಪಟ್ಟಂತ ಒಂದು ದೇಶವಾಗಿ ನಮ್ಮಲ್ಲಿ ಇಂಗ್ಲಿಷು ಒಂದು ನಾವೆಲ್ಲ ಕಲಿಬೇಕಾಗಿರೋ ಭಾಷೆಯಾಗಿ ಬಂದ್ಬಿಡ್ತು. ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆಯಿಂದ ಇತ್ತು, ಇವಾಗಲೂ ಇದೆ, ಇವಾಗ ಇನ್ನೂ ಹೆಚ್ಚೆಚ್ಚಾಗ್ತಾ ಇದೆ. ಮತ್ತು ಜಗತ್ತು ಇನ್ನೂ ಹೆಚ್ಚೆಚ್ಚು ಸಮೀಪ ಆಗ್ತಾ ಇದ್ದ ಹಾಗೆ, ಮತ್ತು ಜನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಇಂಗ್ಲಿಷ್ ಭಾಷೆಯನ್ನ ಕಲಿಯುವಂತ ಅಗತ್ಯ ಬಿದ್ದು, ಇಂಗ್ಲಿಷ್ ಭಾಷೆ ಅನ್ನೋದು ನಮಗೆ ಉದ್ಯೋಗ ನೀಡೋದಕ್ಕೆ ಬೇಕಿರುವಂತ ಒಂದು ಸಾಧನವಾಗಿ ಕೂಡ ಆದ್ಮೇಲೆ ಸಹಜವಾಗಿ ಅದಕ್ಕೆ ಒಂದು ಹೆಚ್ಚೆಚ್ಚು ಜನ ಇಂಗ್ಲಿಷ್ ಕಲಿಬೇಕು ಅಂತ ಬಂದಿರೋದ್ರಿಂದ, ಇಂಗ್ಲಿಷ್ ಕಲಿಬೇಕಾ ಬಿಡ್ಬೇಕಾ ಅನ್ನೋಂಥದ್ರ ಬಗ್ಗೆ ಚರ್ಚೆ ಇಲ್ಲ. ಚರ್ಚೆ ಮೀಡಿಯಂ ಬಗ್ಗೆ ಇದೆ, ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಕೆಲವರು ಚರ್ಚೆ ಮಾಡ್ತಾರಾದ್ರೂ ಇಂಗ್ಲಿಷಿನ ಒಂದು ಭಾಷೆಯಾಗಿ ಕಲಿಯೋದ್ರ ಬಗ್ಗೆ ಆಲ್ಮೋಸ್ಟ್ ವಿರೋಧ ಅನ್ನೋದು ಇಲ್ವೇ ಇಲ್ಲ ಅಂತಿದೆ. ಇನ್ನು ಮಾತೃಭಾಷೆ ಅನ್ನೋದು ಅಥವಾ ಸ್ಥಳೀಯ ಭಾಷೆ ಕಲಿಬೇಕಾದ್ರೆ 3ನೇ ಭಾಷೆ ಅನ್ನೋದು ಒಂದನ್ನ ನಮ್ಮ ದೇಶದಲ್ಲಿ ಬಂದಿದ್ದಕ್ಕೆ ಕಾರಣ ಈ ದೇಶದ ಏಕತೆಯ ವಿಚಾರವನ್ನ ಇಟ್ಕೊಂಡು ಕೂಡ ಇದು ಬಂತು. ಇದು ಯಾಕೆ ಅಂತ ಹೇಗೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಇದೆ. ತ್ರಿಭಾಷಾ ಸೂತ್ರ ಅನ್ನೋದು ಎಲ್ಲಿರೋದು? ಇದು ಹಿಂದಿಯೇತರ ರಾಜ್ಯಗಳಲ್ಲಿ ಇರುವಂಥದ್ದು. ಯಾಕೆ ಅಂದ್ರೆ ನೀವು ಮೊದಲ ಅಥವಾ ಎರಡನೇ ಲ್ಯಾಂಗ್ವೇಜ್ನಲ್ಲಿ ಇಂಗ್ಲಿಷನ್ನು ಕಲಿತೀರಿ, ಎರಡನೇ ಭಾಷೆಯಾಗಿ ಕಲಿತೀರಿ. ಮೊದಲ ಅಥವಾ ಎರಡನೇ ಭಾಷೆಯಾಗಿ ನೀವು ಸ್ಥಳೀಯ ಭಾಷೆ ಅಥವಾ ಮಾತೃಭಾಷೆಯನ್ನು ಕಲಿತೀರಿ. ಹಾಗಾಗಿ 3ನೇ ಭಾಷೆ ಒಂದನ್ನ ಕಲಿಬೇಕು, ಹಿಂದಿ ಕಲಿಬೇಕು. ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಕಲಿಯೋದು ಕರ್ನಾಟಕದಲ್ಲಿರೋರ್ಗೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಕಲ್ತಿರ್ತಾರೆ ಅವರು ಅಂತ. ಅಫ್ಕೋರ್ಸ್ ಒಂದಷ್ಟು ಕಾಲ ಹಿಂದಿಯ ಜಾಗದಲ್ಲಿ ಸಂಸ್ಕೃತ ಇತ್ತು, ಈಗಲೂ ಕೂಡ ಸಂಸ್ಕೃತ ಒಂದು ಆಪ್ಷನ್ ಆಗಿ ಇದ್ದಿದೆ ಥರ್ಡ್ ಲ್ಯಾಂಗ್ವೇಜ್ ಇದರಲ್ಲಿ. ಸೊ ಈ 3ನೇ ಭಾಷೆ ಕಲಿಬೇಕು ಅಂತ. ಇದರಲ್ಲಿ ಶಿಕ್ಷಣ ತಜ್ಞರು ಇನ್ನೊಂದು ವಿಚಾರ ಚರ್ಚೆ ಮಾಡ್ತಾರೆ. ಏನ್ ವಿಚಾರ ಚರ್ಚೆ ಮಾಡ್ತಾರೆ ಅಂತಂದ್ರೆ, ಮಕ್ಕಳಿಗೆ ಈ ಅವಧಿಯಲ್ಲಿ ಒಂದಕ್ಕಿಂತ ಹೆಚ್ಚು ಭಾಷೆಯನ್ನು ಕಲಿಯುವಂತ ಅವಕಾಶ ಇರುತ್ತೆ, 3ನೇ ಭಾಷೆಯನ್ನು ಕಲಿಬೇಕು ಅಂತ. ಸೊ 3ನೇ ಭಾಷೆಯನ್ನ ಕಲಿಯೋದಕ್ಕೆ ಈ ದೇಶದ ಏಕತೆ ಅದಕ್ಕೋಸ್ಕರ ಒಂದು ಮುಖ್ಯವಾದ ಕಾರಣ ಆಗಿದ್ರೆ, ಎಸ್, ಈ ದೇಶದ ಏಕತೆಗೋಸ್ಕರ 3ನೇ ಭಾಷೆಯನ್ನ ಈ ದೇಶದ ಎಲ್ಲ ರಾಜ್ಯಗಳಲ್ಲಿ, ಹಿಂದಿ ರಾಜ್ಯಗಳಲ್ಲೂ ಕೂಡ ಸೇರಿದ ಹಾಗೆ ಕಡ್ಡಾಯ ಮಾಡೋದು ತಪ್ಪಿಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ತಪ್ಪಿಲ್ಲ ಅಂತ. ಆದ್ರೆ ಅವಾಗ ಏನ್ ಮಾಡಬೇಕು? ಉತ್ತರ ಪ್ರದೇಶದಲ್ಲಿ ಅವರು ಒಂದು
ಆ ರಾಜ್ಯದ ಅಲ್ಲದೇ ಇರುವ ಭಾಷೆಯನ್ನು ಕಲಿಬೇಕು. ಸಾಧ್ಯ ಆದ್ರೆ ಅವರು ದಕ್ಷಿಣ ಭಾರತದ ಭಾಷೆಯನ್ನು ಕಲಿಬೇಕು. ಅವ್ರು ಕನ್ನಡ ಕಲಿಬೇಕು, ಅಥವಾ ತಮಿಳು ಕಲಿಬೇಕು, ಅಥವಾ ಮಲಯಾಳಂ ಕಲಿಬೇಕು, ಅಥವಾ ತೆಲುಗು ಕಲಿಬೇಕು, ಅಥವಾ ಹಾಗಿಲ್ಲದೆ ಇದ್ರೆ ಅವರು ಪಂಜಾಬಿಯನ್ನು ಅಥವಾ ಬೆಂಗಾಲಿಯನ್ನು, ಮಣಿಪುರಿ ಭಾಷೆಯನ್ನು, ಅಸ್ಸಾಮೀಸ್ ಭಾಷೆಯನ್ನು ಇದನ್ನ ಕಲ್ತ್ರೆ ಒಳ್ಳೆಯದು. ಒಂದು ಸಣ್ಣ ಸಾಮ್ಯತೆ ಉತ್ತರ ಭಾರತದಲ್ಲಿ ಇರುವಂತ ಅಥವಾ ವಿಂಧ್ಯ ಪರ್ವತದ ಮೇಲಿರುವಂತ ರಾಜ್ಯಗಳಲ್ಲಿ ಇರುವ ಭಾಷೆಗಳಲ್ಲಿ ಇರಬಹುದಾದ್ರಿಂದ ಅವರು ದಕ್ಷಿಣ ಭಾರತದ ಭಾಷೆಯನ್ನ ಕಲ್ತ್ರೆ ಅದು ಈ ದೇಶದ ಏಕತೆಗೆ ಒಳ್ಳೆಯದು. ಈ ಪಾಯಿಂಟ್ ಅನ್ನ ನಾನು ಇವತ್ತಿನ ದಿವಸ ಹೇಳೋದಕ್ಕೆ ಹೊರಟಿರೋದು. ಈ ವಾದವನ್ನೂ ಕೇಳಿಬಿಡಿ ಅಂತ ಹೇಳ್ತಾ ಇರೋದೇ ಇದೇ ವಿಚಾರ. ಎಸ್, ಈ ದೇಶದ ಏಕತೆಗೋಸ್ಕರ, ಯಾಕಂದ್ರೆ ಈ ದೇಶದಲ್ಲಿ ನೂರಾರು ಭಾಷೆಗಳಿವೆ, ಸಾವಿರಾರು ಭಾಷೆಗಳಿದೆ. ಇನ್ಫ್ಯಾಕ್ಟ್ ಈ ಸಾವಿರಾರು ಭಾಷೆಗಳನ್ನ ಮಾತನಾಡತಕ್ಕಂಥ ಜನ ನಾವೆಲ್ಲ ಒಂದು ಎನ್ನುವ ಒಂದು ಭಾವನೆ ನಮ್ಮೊಳಗಡೆ ಮೂಡಿದ್ದು ಯಾವಾಗ? ಈ ಭಾವನೆ ನಮ್ಮೊಳಗಡೆ ಮೂಡಿದ್ದು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ. ಪ್ರಪಂಚದಲ್ಲಿ ಎಷ್ಟೋ ದೇಶಗಳಲ್ಲಿ ಒಂದೇ ಭಾಷೆ ಇರುತ್ತೆ ಬಹುತೇಕ. ಇಂಗ್ಲೆಂಡಿನಲ್ಲಿ ನಿಮಗೆ ಇಂಗ್ಲಿಷ್ ಇರುತ್ತೆ, ಫ್ರಾನ್ಸ್ನಲ್ಲಿ ಫ್ರೆಂಚ್ ಇರುತ್ತೆ, ಇದೇ ರೀತಿ ಒಳಗಡೆ ನಿಮಗೆ ಸ್ಪೈನ್ನಲ್ಲಿ ಸ್ಪ್ಯಾನಿಷ್ ಇರುತ್ತೆ, ಜಪಾನ್ನಲ್ಲಿ ಜಪಾನಿ ಭಾಷೆ ಇರುತ್ತೆ, ಚೈನಾದಲ್ಲಿ ಮ್ಯಾಂಡರಿನ್ ಇರುತ್ತೆ, ಪಾಕಿಸ್ತಾನದಲ್ಲಿ ಉರ್ದು ಇರುತ್ತೆ. ಇದೇ ಆದರೆ ಈ ಭಾಷೆ ಅನ್ನೋದು ಆ ರೀತಿಯಲ್ಲಿ ಒಂದುಗೂಡಿಸುತ್ತೆ. ಮತ್ತು ನಾವೆಲ್ಲರೂ ಕೂಡ ಆ ರೀತಿ ಪರಸ್ಪರರನ್ನ ಪ್ರೀತಿಸುವಂತ ಒಂದು ಆಯಾಮ ನಮ್ಗೇನೋ ಬೇಕಿದೆ ಅಂದ್ರೆ ಈ ದೇಶದಲ್ಲಿ ಅಂತ ಆಯಾಮ ದೊರಕಿದ್ದು. ನಮ್ಮೆಲ್ಲರಿಗೂ ಸಮಾನ ಶತ್ರುವಾಗಿದ್ದಂತ ಬ್ರಿಟಿಷರ ವಿರುದ್ಧದ ಆಂದೋಲನದಲ್ಲಿ ಈ ಭಾಷಿಕ ಗಡಿಗಳನ್ನ ದಾಟಿ ಈ ದೇಶದ ಜನ ಒಂದಾದ. ಒಂದು ದೇಶಕ್ಕೆ, ಅದರ ನ್ಯಾಷನಲಿಸಮ್ಗೆ, ಅದರ ರಾಷ್ಟ್ರವಾದಕ್ಕೆ, ಅದಕ್ಕೆ ಭಾಷೆ ಅನ್ನುವಂಥದ್ದು ಬಹಳ ಅತ್ಯಂತಿಕವಾದಂಥ ಒಂದು ಸಂಗತಿ ಅಂತ ಭಾವಿಸಿದ್ರಿಂದ. ಯಾಕಂದ್ರೆ ಯುರೋಪ್ ನ್ಯಾಷನಲಿಸಮ್ ಏನಿತ್ತು, ಯುರೋಪ್ ರಾಷ್ಟ್ರವಾದ ಏನಿತ್ತು, ಅದನ್ನೇ ಒಂದು ರಾಷ್ಟ್ರವಾದದ ಮಾದರಿ ಅಂತ ಭಾವಿಸಿದ್ರಿಂದ ಒಂದು ದೇಶ, ಒಂದು ಭಾಷೆ, ಒಂದು ಸಂಸ್ಕೃತಿ ಇದು ಇರಬೇಕು ಅಂತ ಭಾವಿಸಿದ್ದರಿಂದ ಈ ಹಿಂದಿ ಅನ್ನೋದು ಒಂದು ಲಿಂಕ್ ಲ್ಯಾಂಗ್ವೇಜ್ ಆಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಷ್ಟ್ರ ಭಾಷೆಯಾಗಿರ್ಬೇಕು ಅಂತ ಏನ್ ಹೇಳಿದ್ರು, ಅದು ಆ ಚರ್ಚೆ ಬಂದಿದ್ದು ಆ ಕಾರಣಕ್ಕೆ. ಆದ್ರೆ ನಮಗ್ ಗೊತ್ತಿರಬೇಕು, ಇದು ಈ ಏಕತೆ ವಿಚಾರ ಅಷ್ಟು ಸರಳ ಅಲ್ಲ. ಹೇಗೆ ಬೆಂಗಾಲಿ ಮಾತಾಡುವಂತ ಪೂರ್ವ ಪಾಕಿಸ್ತಾನ ಉರ್ದು ಮಾತಾಡುವಂತ ಪಶ್ಚಿಮ ಪಾಕಿಸ್ತಾನದಿಂದ ಬೇರ್ಪಡೋದಕ್ಕೆ ಭಾಷೆ ಒಂದು ಕಾರಣ ಆಗಿತ್ತು ಅಂತ ನೀವು ನೋಡೋದಾದ್ರೆ, ಭಾಷೆ ಅನ್ನೋದು ಲೆಕ್ಕಕ್ಕೆ ಇಲ್ಲದ ಹಾಗೆ ಡಿವೈಡ್ ಆಗಿದ್ದವು ಇವೆ. ಬೇರೆ ಯಾವ ಉದಾಹರಣೆ ಇಲ್ಲ. ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಇವತ್ತು ಏನು ವಿಭಜನೆ ಆಗಿದೆ, ಅವರು ಒಂದೇ ಭಾಷೆ ಮಾತಾಡ್ತಾರೆ. ಒಂದೇ ಭಾಷೆ ಮಾತಾಡಿದಾಗ್ಲೂ ಕೂಡ ಅವರು ವಿಭಜನೆ ಆಗಿದ್ದಾರೆ. ಹಾಗಾದ್ರೆ ಅದು ಯಾಕಾಗಿದೆ? ಈ ಏಕತೆಯ ಪ್ರಶ್ನೆ ಅಲ್ಲಿ ಯಾಕೆ, ಭಾಷೆ ಅನ್ನೋದು ಅಲ್ಲಿ ಕೇಂದ್ರದ ವಿಚಾರವಾಗಿ ಯಾಕಾಗಲಿಲ್ಲ? ಇನ್ಫ್ಯಾಕ್ಟ್ ನಿಮ್ಗೆ ಇನ್ನೂ ಒಂದು ಮುಂದೆ ಹೇಳಬೇಕು. ಇಡೀ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಆಗಬೇಕು, ರಾಜ್ಯಗಳ ರಚನೆ ಆ ರೀತಿಯಲ್ಲಿ ಆಗಬೇಕು ಅಂತ ಅತ್ಯಂತ ಫಿಯರ್ಸ್ ಆಗಿರುವಂತ ಹೋರಾಟ ನಡೆದಿದ್ದು ಎಲ್ಲಿ? ಆಂಧ್ರದಲ್ಲಿ. ಅಫ್ಕೋರ್ಸ್ ಇಡೀ ದೇಶದ ಬೇರೆ ಬೇರೆ ಭಾಗದಲ್ಲಿ ನಡೀತಿತ್ತು, ಕರ್ನಾಟಕದಲ್ಲಿ ನಡೀತು. ಕರ್ನಾಟಕ ಏಕೀಕರಣ ಹೋರಾಟ ಒಂದು ಬಹಳ ವಿಶೇಷವಾದಂಥ ಹೋರಾಟ. ಆದರೆ ಇದು ಬಹಳ ತೀವ್ರವಾಗಿದ್ದು ಆಂಧ್ರದಲ್ಲಿ. ಯಾಕಂದ್ರೆ ಪೊಟ್ಟಿ ಶ್ರೀರಾಮುಲು ಅವರು ಉಪವಾಸ ಮಾಡಿ ಉಪವಾಸ ಸತ್ಯಾಗ್ರಹದಲ್ಲೇ ಸತ್ತೋಗ್ಬಿಟ್ರು, ತೀರ್ಕೊಂಡ್ಬಿಟ್ರು. ಅದು ತೀರ್ಕೊಂಡ ಮೇಲೆ ಆಂಧ್ರದಲ್ಲಿ ಈ ಹೋರಾಟ ಬಹಳ ಸ್ಟ್ರಾಂಗ್ ಆಗಿ ನಡೀತು. ಸ್ಟ್ರಾಂಗ್ ಆಗಿ ನಡೆದು ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ದಂಥ ಒಂದಷ್ಟು ಭಾಗ ಮತ್ತು ಮಹಾರಾಷ್ಟ್ರದ ಜೊತೆಗೆ ಇದ್ದಂಥ ಒಂದಷ್ಟು ಕೆಲವು ಪ್ರಾಂತ್ಯ ಮತ್ತು ಹೈದರಾಬಾದ್ ರಾಜ್ಯದಲ್ಲಿ ಇದ್ದಂಥ ಒಂದಷ್ಟು ಭಾಗ, ಇವರೆಲ್ಲರೂ ಕೂಡ ಸೇರಿ ಅದರಲ್ಲಿ ಬಳ್ಳಾರಿಯನ್ನ ಅಲ್ಲಿಗೆ ಸೇರಿಸದೆ ಈ ಕಡೆಗೆ ಕೊಟ್ಟು, ಯಾಕಂದ್ರೆ ಬಳ್ಳಾರಿ ಮದ್ರಾಸ್ ಪ್ರೆಸಿಡೆನ್ಸಿ ಕೆಳಗಡೆ ಮದ್ರಾಸ್ ಪ್ರಾಂತ್ಯದಲ್ಲಿ ರಾಜ್ಯದಲ್ಲಿತ್ತು, ಸೇರಿ ಒಂದು ವಿಶಾಲಾಂಧ್ರ ಪ್ರದೇಶ್ ಅನ್ನೋದು ಆಯಿತು. ವಿಶಾಲಾಂಧ್ರ ಆಯಿತು. ಹೈದರಾಬಾದ್ ಅದರ ರಾಜಧಾನಿ ಆಗಿತ್ತು. ಅಲ್ಲಿ ಆ ರೀತಿಯಲ್ಲಿ ಒಂದಾಗಿದ್ದಂಥ, ಭಾಷೆಯ ಆಧಾರದ ಮೇಲೆ ಒಂದಾಗಿದ್ದಂಥ ಆಂಧ್ರ ಪ್ರದೇಶ ಬೇರೆ ಬೇರೆ ಕಾರಣಕ್ಕಾಗಿ ಆ ಆಂಧ್ರ ಪ್ರದೇಶ, ಅವಿಭಜಿತ ಆಂಧ್ರ ಪ್ರದೇಶದ, ಇವತ್ತು ಆಂಧ್ರ ಪ್ರದೇಶದ ಭಾಗದಲ್ಲಿರುವಂತ ಕೆಲವು ಭಾಗದ ಜನ, ಅವರು ಇಡೀ ಆಂಧ್ರದ ರಾಜಕಾರಣವನ್ನು, ಆರ್ಥಿಕತೆಯನ್ನು, ಸಿನಿಮಾವನ್ನು
ಇವೆಲ್ಲವನ್ನೂ ಕೂಡ ನಿಯಂತ್ರಿಸ್ತಾರೆ. ಅಧಿಕಾರ ಅವರ ಕೈಯಲ್ಲಿದೆ. ತೆಲಂಗಾಣ ಪ್ರಾಂತ್ಯ ಏನಿದೆ ಇದು ಹಿಂದುಳಿದಿದೆ ಅಂತ ಹೇಳಿ ಒಂದು ಬಹಳ ಮತ್ತೆ ವಾಯ್ಲೆನ್ಸ್ ಸ್ವರೂಪವನ್ನೂ ಪಡೆದುಕೊಳ್ತಾ ಒಂದು ಹೋರಾಟ ನಡೀತಲ್ವಾ? ಇದನ್ನೂ ಗಮನಿಸ್ಬೇಕಲ್ವಾ? ಇದನ್ನು ಗಮನಿಸ್ಬೇಕು ತಾನೆ. ಏಕತೆಯ ಬಗ್ಗೆ ಮಾತಾಡುವಂಥವ್ರು ನಮ್ಮ ಇತಿಹಾಸವನ್ನ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಏನಾಯ್ತು, ನಮ್ಮ ದೇಶದಲ್ಲಿ ಏನಾಗಿದೆ, ನಮ್ಮ ಪಕ್ಕದ ರಾಜ್ಯದಲ್ಲಿ ಏನಾಗಿದೆ ಅಂತಲೂ ನೋಡ್ಬೇಕು ತಾನೆ. ಹಂಗಾಗಿ ಏಕತೆ, ನೀವು ಒಂದು ಭಾಷೆಯ ವಿಚಾರ ತಂದಾಗ ಅದು ಒಂದುಗೂಡಿಸ್ಲೂಬಹುದು ಮತ್ತು ಭಾಷೆಯ ಲೆಕ್ಕಕ್ಕೆ ಇಲ್ಲದೆ ಸಪರೇಟ್ ಆಗ್ಬೋದು ಮತ್ತು ಭಾಷೆಯ ಕಾರಣಕ್ಕೆ ವಿಭಜನೆ ಕೂಡ ಆಗ್ಬೋದು. ಹಿಂದಿ ಬಗ್ಗೆ ಮಾತಾಡುವಂಥವ್ರು ಇದನ್ನ ಹೇಳಬೇಕು. ಇದು ನಾವು ಮಾತ್ರ ಮಾತಾಡ್ತಿರೋದಲ್ಲ, ಹಿಂದಿ ಭಾಷಿಕರೇ ಆಗಿರುವ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಕೂಡ ಇದನ್ನ ಹೇಳ್ತಾ ಇದ್ದಾರೆ. ನನಗೆ ಬಹಳ ಸರಿ ಅನ್ನಿಸ್ತದೆ. ನಾನು ಒಂದು ಕರ್ನಾಟಕ ಮತ್ತು ಆಂಧ್ರದ ಗಡಿ ಪ್ರದೇಶದಲ್ಲಿರುವಂಥ ಕರ್ನಾಟಕದ ಭಾಗದಲ್ಲಿ ಇರುವಂಥವನು, ಅಲ್ಲಿ ಹುಟ್ಟಿ ಬೆಳೆದವನು. ನನಗೆ ತೆಲುಗು ಚೆನ್ನಾಗಿ ಅರ್ಥ ಆಗುತ್ತೆ, ಮಾತಾಡಕ್ ಬರುತ್ತೆ, ಓದಕ್ ಬರುತ್ತೆ. ಆದರೆ ನಮ್ಮ ಊರಿಂದ ಒಂದು 80-90 ಕಿಲೋಮೀಟರ್ ಅಥವಾ ಹೆಚ್ಚಂದ್ರೆ 100 ಕಿಲೋಮೀಟರ್ ದೂರದಲ್ಲಿರುವಂಥ ತಮಿಳ್ನಾಡಿದೆ. ತಮಿಳು ಬರೋದಿಲ್ಲ. ನನಗೆ ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಆದರೆ ತಮಿಳು ಬರೋದಿಲ್ಲ. ಈ ತಮಿಳು ಬರದೇ ಇರೋದು ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮದೇ ಪಕ್ಕದಲ್ಲಿರುವಂಥದ್ದು ಒಂದೇ ಮೂಲದಿಂದ, ದ್ರಾವಿಡ ಮೂಲದಿಂದ ಹುಟ್ಟಿರುವಂಥ ಎರಡು ಭಾಷೆಗಳು, ತಮಿಳು ಮತ್ತು ಕನ್ನಡ, ನಮಗ್ ಬರೋದಿಲ್ಲ. ಕರ್ನಾಟಕದ ಒಳಗಡೆನೆ ತುಳು ಇದೆ, ಅದು ಕೂಡ ಒಂದು ದ್ರಾವಿಡ ಭಾಷೆ, ಅದು ಕರ್ನಾಟಕದ ಒಳಗಡೆ ಇದೆ. ನಮಗೆ ತುಳು ಬರೋದಿಲ್ಲ ಅನ್ನೋದು ಬೇಸರ ತರುತ್ತೆ. ನಾವು ಈ ರೀತಿಯಲ್ಲಿ ಎರಡಕ್ಕಿಂತ ಹೆಚ್ಚು ಭಾಷೆಯನ್ನ, ಯಾಕಂದ್ರೆ ಒಂದ್ ಭಾಷೆಯಾಗಿ ಇಂಗ್ಲಿಷ್ ಕಲಿಬೇಕು ಅನ್ನೋದು ಬಹುತೇಕ ಇಲ್ಲೂ ತಕರಾರಿಲ್ಲದೆ ಆಗೋಗಿದೆ. ಅಥವಾ ಚರ್ಚೆ, ಸಪರೇಟ್ ಚರ್ಚೆ, ಅದು ಪ್ರತ್ಯೇಕ ಚರ್ಚೆ ಅದು. ಆದ್ರೆ ಈ ರೀತಿಯಲ್ಲಿ ನಮ್ಮದೇ ನಾಡಿನಲ್ಲಿರುವಂತ ಇನ್ನೊಂದು ಭಾಷೆಯನ್ನ ನಮ್ಮ ಮಕ್ಕಳು ಕಲಿಬೇಕಾ ಇಲ್ವಾ? ನನ್ಗನ್ಸುತ್ತೆ ಕಲಿಬೇಕು. ಎಷ್ಟು ಭಾಷೆ ಕಲಿಯೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಇರಬೇಕು. ಸಾಧ್ಯತೆ ಎಷ್ಟಿದೆ, ನಾವು ಅದಕ್ಕೆ ಬೇಕಾಗಿರುವಂತ ಟೀಚರ್ಸ್ನ ನಮಗೆ ಕೊಡೋದಕ್ಕಾಗತ್ತಾ ಇಲ್ವಾ, ಇದನ್ನ ನಾವು ಪ್ರಾಕ್ಟಿಕಲಿ ಯೋಚನೆ ಮಾಡಬೇಕು. ಸಾಧ್ಯತೆ ಇದ್ರೆ ನಮ್ಮ ಮಕ್ಕಳು ಇನ್ನೂ ಹೆಚ್ಚೆಚ್ಚು ಭಾಷೆಯನ್ನ ಕಲಿಬೇಕು, ಪ್ರಪಂಚದ ಬೇರೆ ಬೇರೆ ಭಾಗಗಳ ಭಾಷೆಯನ್ನ ಕಲಿಬೇಕು. ಹಾಗೇನೆ ನಮ್ಮದೇ ದೇಶದ ಏಕತೆಗೆ ಇದು ಅನುಕೂಲ ಆಗೋದಾದ್ರೆ ಖಂಡಿತವಾಗ್ಲೂ ಕೂಡ ನಾವು ಬೇರೆ ಭಾಷೆ ಕಲಿಬೇಕು, ಹಿಂದಿ ಭಾಷೆ ಕೂಡ ಕಲಿಬೇಕು. ಆದರೆ ಹಿಂದಿ ಭಾಷಿಕರು ಏನ್ ಮಾಡಬೇಕು? ಹಿಂದಿ ಭಾಷಿಕರು ಅವ್ರು ಕನ್ನಡ ಕಲೀಲಿ, ಅವರು ತಮಿಳು ಕಲೀಲಿ. ಅವರು ಬೆಂಗಾಲಿ ಪಂಜಾಬಿನೇ ಕಲ್ತು ಬಿಡ್ತೀವಿ ಅಂತಂದ್ರೆ ನಿಮ್ಗೆ ಇನ್ನೊಂದು ಭಾಷೆಯ ಸೊಗಸನ್ನ ಅರಗಿಸಿಕೊಳ್ಳೋದಕ್ಕೆ ಆಗದೆ ಹೋಗ್ಬಿಡ್ತಲ್ಲಪ್ಪ ಅಂತ ಅನ್ಸುತ್ತೆ. ಸಾಧ್ಯ ಆದ್ರೆ ನಾವು ಇನ್ನೊಂದು ನಮ್ಮ ಈಶಾನ್ಯ ಭಾರತದ ಪ್ರದೇಶದಲ್ಲಿರ್ತಕ್ಕಂಥ ರಾಜ್ಯಗಳ ಯಾವ್ದಾದ್ರು ಒಂದು ಭಾಷೆಯನ್ನ ನಾವು ಕಲಿಯಕ್ಕಾದ್ರೆ ಎಷ್ಟು ಸೊಗಸಾಗಿರುತ್ತೆ ಅದು. ಸೊ ಈ ಭಾಷೆಗೆ ವಿರೋಧ ಇಲ್ಲ, ಭಾಷೆ ಕಲಿಕೆಗೆ ವಿರೋಧ ಇಲ್ಲ. ಆದರೆ ಯಾವಾಗ ನೀವು ಹಿಂದಿ ಮಾತನಾಡುವಂತ ಇಡೀ ಪ್ರದೇಶದಲ್ಲಿ ಎರಡೇ ಭಾಷೆಯನ್ನ ಮಕ್ಕಳಿಗೆ ಕಲಿಸ್ತೀರಿ, ಇದು ಹೊರೆ ವಿಚಾರ ಮಾತ್ರ ಅಲ್ಲ. ಇಲ್ಲಿ ಹಿಂದಿ ಕಲಿಕೆ ಯಾಕೆ ಹೊರೆ ಆಗಿದೆ ಅನ್ನೋದನ್ನ ನಾವು ಆಮೇಲೆ ಬರೋಣ. ಅಲ್ಲಿ ಮಾತ್ರ ದೇಶದ ಏಕತೆಯ ಪ್ರಶ್ನೆ ಇಲ್ವಾ? ಯಾಕಿಲ್ಲ ಅಲ್ಲಿ? ಸೊ ಈ ದೇಶದ ಏಕತೆಯನ್ನು ಸಾಧಿಸಬೇಕು ಅಂತ ಹಿಂದಿ ಯಜಮಾನರುಗಳು ಭಾವಿಸೋದಾದ್ರೆ ಮೊದಲಿಗೆ ನೀವು ಮಾಡಬೇಕಾಗಿರೋದು ಹಿಂದಿ ರಾಜ್ಯಗಳಲ್ಲಿ ನೀವು ಫಸ್ಟ್ ಮೂರನೇ ಭಾಷೆಯಾಗಿ ಹಿಂದಿಯೇತರ ಭಾಷೆಯನ್ನು ಸಾಧ್ಯವಾದಷ್ಟು ದಕ್ಷಿಣ ಭಾರತದ ಒಂದು ಭಾಷೆಗಳನ್ನ ನೀವು ಕಲಿಸಬೇಕು. ಯಾಕೆಂದ್ರೆ ಇದರಲ್ಲಿ ಇನ್ನೊಂದು ಪಾಯಿಂಟು ಇದೆ. ಬರೀ ಅದು ಅಫ್ಕೋರ್ಸ್ ದೇಶದ ಏಕತೆಗೆ ಇರುವಂತ ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ಉದ್ಯೋಗ ಸಿಗುತ್ತೆ ಅಂತ. ಈಗ ಹಿಂದಿ ಕಲೀರಿ ಉದ್ಯೋಗ ಸಿಗುತ್ತೆ ಅಂತ ಹೇಳೋದು ಆಲ್ಮೋಸ್ಟ್ ಇಲ್ಲವಾಗಿದೆ ನಮ್ಮಲ್ಲಿ. ಬಟ್ ನಾವು ಚಿಕ್ಕಂದಿನಲ್ಲಿದ್ದಾಗ ಇದನ್ನು ಹೇಳ್ತಾ ಇದ್ರು, ನೋಡಿ ಹಿಂದಿ ಕಲ್ತ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಉದ್ಯೋಗ ಪಡ್ಕೋಬಹುದು ಅಂತ. ಈಗ ಯಾಕೆ ಅದನ್ನು ಹೇಳ್ತಾ ಇಲ್ಲ? ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ದುರದೃಷ್ಟವಶ ಬೇಸರ ಆಗುತ್ತೆ. ನಮ್ಮ ಹಿಂದಿ ರಾಜ್ಯಗಳಲ್ಲಿ ಇರುವಂತ ಜನ, ಅವರು ಅಲ್ಲಿಂದ ದೂರ ದೂರದ ರಾಜ್ಯಗಳಿಗೆ ಉದ್ಯೋಗವನ್ನು ಅರಸಿ ಅಲ್ಲಿಗೆ ಹೋಗ್ಬೇಕಾಗಿ ಬಂದಿದೆ. ಅಲ್ಲಿಗೆ ಹೋಗ್ತಾರೆ ಮತ್ತು ಅಲ್ಲಿನ ಸ್ಥಳೀಯ ಭಾಷೆಯನ್ನ ಅವರಿಗೆ ಕಲಿಯಕ್ಕಾಗಲ್ಲ, ಕಲ್ತಿರೋದಿಲ್ಲ, ಮತ್ತು ಅಲ್ಲಿ ಹಲವಾರು ಇಕ್ಕಟ್ಟುಗಳನ್ನ ಅವರು ಎದುರಿಸ್ತಾರೆ. ನಮಗೆ ಇಲ್ಲಿ ಯಾರೋ ಬ್ಯಾಂಕಲ್ಲಿ ಹಿಂದಿ ಮಾತಾಡುವಂಥವ್ರು ಬಂದು ನಮ್ಮ ಮೇಲೆ ಹಿಂದಿಲಿ ಮಾತಾಡು ಅಂತ ಹೇಳಿದ್ರೆ ನಮ್ಗೆ ಸಿಟ್ಟು ಬರುತ್ತಲ್ವಾ? ಸಿಟ್ಟು ಬರುತ್ತೆ. ನಾನು ಅದರ ಬಗ್ಗೆ ಒಂದು ಲೇಖನ ಕೂಡ ಬರೆದಿದ್ದೀನಿ, ಹಿಂದಿ ಏರಿಕೆ ಅಷ್ಟೊಂದು ದೊಡ್ಡ ಸಮಸ್ಯೆನಾ ಅಂತ. ಆ ಸಿಟ್ಟಿನ ಅಂಶನ ಈಗ ಪಕ್ಕದಲ್ಲಿಡೋಣ ನಾವು. ಇಟ್ಟು ನಮ್ಮದೇ ಸೋದರ ಸೋದರಿಯರು ಈ ದೇಶದ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಬಂದವ್ರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದ ಯಾವುದೋ ಇದರಲ್ಲಿ ಅವರಿಗೆ ಕನ್ನಡ ಮಾತಾಡಕ್ ಬರೋದಿಲ್ಲ. ಪಾಪ
ಕಷ್ಟಪಡ್ತಾರೆ, ತೊಂದರೆ ಅನುಭವಿಸ್ತಾರೆ. ಅದಾಗಬಾರ್ದು. ಹೇಗಾದ್ರೂ ಸರಿ ಅವ್ರಿಗೆ ಕನ್ನಡ ಕಲಿಸುವಂತ ಕೆಲಸ ಮಾಡಬೇಕು. ಸಾಧ್ಯ ಆದ್ರೆ ಜಾಗೃತ ಕರ್ನಾಟಕ ಇದನ್ನು ಕೈಗೆತ್ಕೊಳ್ಬೇಕು ಅಂತ ನನಗೆ ಅನ್ಸುತ್ತೆ. ದೊಡ್ಡ ಪ್ರಮಾಣದಲ್ಲಿ ಕನ್ನಡೇತರರಿಗೆ, ಕರ್ನಾಟಕದಲ್ಲಿ ಬಂದು ವಾಸ ಮಾಡುವ, ಉದ್ಯೋಗ ಮಾಡುವಂಥವ್ರಿಗೆ ಕನ್ನಡವನ್ನ ಕಲಿಸೋದಕ್ಕೆ, ಪ್ರೀತಿಯಿಂದ ಕಲಿಸೋದಕ್ಕೆ. ಅಫ್ಕೋರ್ಸ್ ಅದಕ್ಕೆ ದುಡ್ಡು ಖರ್ಚಾಗ್ಬೋದು, ಫೀಸ್ ಇಡ್ಬೋದು, ಆದ್ರೆ ಕಲಿಸೋದು ಪ್ರೀತಿಯಿಂದ ಕಲಿಸ್ಬೇಕು. ಅವರೆಲ್ಲ ಬಂದು ಕನ್ನಡ ಕಲಿಬೇಕು ಅಂತ. ಒಂದು ಕೆಲವೇ ವರ್ಷ ಅಥವಾ ಕೆಲವೇ ತಿಂಗಳಿದ್ದರೂ ಕೂಡ ಅವ್ರು ಕನ್ನಡ ಕಲ್ತು ಬಿಡೋಕೆ ಆಗ್ಬೇಕು. ಅಂಥದ್ದೊಂದು ವ್ಯವಸ್ಥೆನ ನಾವು ಮಾಡಬೇಕು ಅಂತ ನನಗಂತೂ ಬಹಳ ಸ್ಟ್ರಾಂಗ್ ಆಗಿ ಅನ್ಸುತ್ತೆ. ನಾನು ಜಾಗೃತ ಕರ್ನಾಟಕದ ಕಾರ್ಯಕರ್ತ, ಆದರೂ ನಮ್ಮ ಜಾಗೃತ ಕರ್ನಾಟಕದ ಆ, ಎಲ್ಲ ಸಂಗಾತಿಗಳನ್ನ ನಾನು ಒತ್ತಾಯ ಮಾಡ್ತೀನಿ, ಅಂಥದ್ದೊಂದು ಮಾಡಬೇಕು. ಫೀಸ್ ಇಟ್ಟು ಫೀಸ್ ಇಟ್ಟು ಕಲಿಸ್ಬೇಕು. ಫೀಸ್ ಕೊಡೋಕ್ಕಾಗದೇ ಇದ್ದವ್ರಿಗೆ ಕಡಿಮೆ ಫೀಸ್ ಕೊಟ್ಟರು, ಇಸ್ಕೊಂಡ್ರು ಪರವಾಗಿಲ್ಲ. ಇಂಥದ್ದೊಂದನ್ನ ನಾವು ಮಾಡಬೇಕು. ಅಂದ್ರೆ ಹಿಂದಿ ಭಾಷಿಕ ಪ್ರದೇಶಗಳಲ್ಲಿ ಇರತಕ್ಕಂಥವ್ರಿಗೆ ಕನ್ನಡ ಕಲ್ತ್ರೆ ಅವ್ರಿಗೆ ಅನುಕೂಲ ಇದೆ, ಅವ್ರಿಗೆ ಉದ್ಯೋಗ ಸಿಗುತ್ತೆ. ಇವತ್ತಿಗಂತೂ ಮುಂದಕ್ಕೆ ಒಂದ್ ದಿವಸ ಉತ್ತರ ಪ್ರದೇಶದಲ್ಲೇ ಎಲ್ರಿಗೂ ಉದ್ಯೋಗ ಸಿಗುವಂತ ಪರಿಸ್ಥಿತಿ ತಗೊಂಡ್ಬರ್ಲಿ, ತರಬೇಕು. ಒಳ್ಳೇದದು. ಮಧ್ಯಪ್ರದೇಶದಲ್ಲಿ ಸಿಗಲಿ, ಬಿಹಾರದಲ್ಲಿ ಸಿಗಲಿ, ಜಾರ್ಖಂಡ್ನಲ್ಲಿ ಸಿಗಲಿ, ಇಲ್ಲೆಲ್ಲ ಸ್ಥಳೀಯರಿಗೆ ಅಲ್ಲಲ್ಲಿ ಉದ್ಯೋಗ ಸಿಗಲಿ. ಆದರೆ ಈ ಸದ್ಯ ಅಂತೂ ಹೀಗಿದೆ. ತಮಿಳ್ನಾಡಿಗೆ ಬರಬೇಕಿದೆ. ಯಾವುದೋ ಒಂದು ಯಾರ್ದೋ ಒಂದು ತೋಟದ ಮನೆಯಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದ ಯಾವುದೋ ಹಳ್ಳಿಯಿಂದ ಸಂಸಾರಸ್ಥರು ಬಂದು ಇಲ್ಲಿಗೆ ಸೇರ್ಕೊಳ್ತಿದ್ದಾರೆ. ಸಪೋಸ್ ಅವರು 10ನೇ ಕ್ಲಾಸ್ ತನಕ ಅವರು 3ನೇ ಭಾಷೆಯಾಗಿ ಅವರು ಕನ್ನಡ ಕಲ್ತಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅವ್ರಿಗೆ. ಅವ್ರಿಗೆ ಇಲ್ಲಿ ಉದ್ಯೋಗ ಅರಸೋದಕ್ಕೆ ಸಾಧ್ಯ ಆಗ್ತಿತ್ತು. ಅವ್ರು ಅಲ್ಲಿಂದ ಬಂದು, ಗೋರಖ್ಪುರದಿಂದ ಬಂದು ಅವರು ಕನ್ನಡದಲ್ಲಿ ಮಾತಾಡಿದ್ರೆ ಇಲ್ಲಿ ಎಷ್ಟು ಚಂದ ಅನಿಸ್ತಾ ಇತ್ತು. ನಮ್ಮ ದೇಶದ ಏಕತೆ ಬಲವಾಗ್ತಾ ಇತ್ತು. ತಮಿಳ್ನಾಡಿಗೆ ಬಂದು ಬಿಹಾರದವರು ಅವರು ಬಂದು ತಮ್ಮ ಭೋಜ್ಪುರಿಯನ್ನು ಹೊತ್ತುಕೊಂಡು ಬಂದು ತಮಿಳ್ನಲ್ಲಿ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಿರೋದಲ್ಲ. ನೀವ್ ಹಿಂದಿ ಕಲಿಸ್ಬೇಕು ಅಂತ ಹೇಳ್ತೀರಾ, ನೀವ್ ಇದನ್ನ ಕಲೀರಿ ಅಂತ ಬರೀ ಅವರನ್ನ ಚುಚ್ಚೋದಕ್ಕೆ ಹೇಳ್ತಾ ಇರೋದಲ್ಲ. ನೀವು ನಮ್ಮಲ್ಲಿ ಉದ್ಯೋಗ ಇದ್ಕೊಳಕ್ ಬರ್ತೀರಿ, ನೀವು ಪಾನಿಪುರಿ ವಾಲ ಅಂತ ಹೇಳ್ತಾ ಇಲ್ಲ. ಪ್ರೀತಿಯಿಂದ ಇದನ್ನ ಹೇಳ್ತಾ ಇರೋದು, ಪ್ರೀತಿಯಿಂದ ಹೇಳ್ತಾ ಇರೋದು. ನೀವು 3ನೇ ಭಾಷೆಯಾಗಿ ನೀವು ದಕ್ಷಿಣ ಭಾರತದ ರಾಜ್ಯಗಳ ಭಾಷೆಯನ್ನ ಕಲಿಯೋದು ನಿಮ್ಗೆ ಒಳ್ಳೇದು ಮಾಡುತ್ತೆ. ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ವಲಸೆ ಅನ್ನೋದು ಮುಂದಕ್ಕೂ ಇರುತ್ತೆ. ನಾವು ಬಯಸಲಿ ಬಿಡ್ಲಿ, ವಲಸೆ ವಿರೋಧಿಯಾಗಿರುವಂತ ಭಾವನೆ ಪ್ರಪಂಚದಾದ್ಯಂತ ಬೆಳೀತಾ ಇದೆ. ಇವೆಲ್ಲ ನಿಜ. ಆದ್ರೆ ವಲಸೆ ಅನ್ನೋದು ಇರುತ್ತೆ, ಮುಂದಕ್ಕೂ ಇರುತ್ತೆ. ಇದನ್ನ ನಾವು ತಡೆಗಟ್ಟೋದಕ್ಕೆ ಬರೋದಿಲ್ಲ. ಆದ್ರೆ ನೀವು ನಿಮ್ಮ ಮಕ್ಕಳಿಗೆ ಈ ಭಾಷೆಯನ್ನು ಕಲಿಸ್ಬೇಕು. ಈಗ ಇನ್ನೊಂದು ಪ್ರಶ್ನೆ ಬರ್ಬೋದು. ಇದನ್ನ ನೀವು ಹೇಳೋದೇ ಆದ್ರೆ, ಈಗ ಹಿಂದಿ ಮುಂದುವರಿಲಿ, ಓಕೆ, ಅವರು ಕನ್ನಡನೋ ತಮಿಳೋ ತೆಲುಗೋ ಕಲಿಸ್ಲಿಕ್ಕೆ ಹೇಳ್ಬೇಕಲ್ಲ, ನೀವು ವಾದ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ಹಾಗಾಗಲ್ಲ. ಯಾಕಾಗಲ್ಲ ಅಂದ್ರೆ, ಹಿಂದಿ ಅನ್ನೋದು ಇನ್ನೊಂದು ಭಾಷೆಯಾಗಿ ಕಲೀಲಿ, ಏಕತೆಗೋಸ್ಕರ ಕಲೀಲಿ ಅಂತ ಅಷ್ಟೇ ಬಂದಿಲ್ಲ, ಯಜಮಾನಿಕೆ ಜೊತೆಗೆ ಬಂದಿದೆ ಅದು. ಆ ಯಜಮಾನಿಕೆ ಅರ್ಥ ಆಗ್ಬೇಕು ಅಂತಂದ್ರೆ ಕರ್ನಾಟಕದ ತುಂಬಾ ಬ್ಯಾಂಕ್ಗಳಿಗೆ ನೀವು ಹೋಗ್ಬೇಕು. ಆ ಬ್ಯಾಂಕಲ್ಲಿ ನಾನು ಇದನ್ನ ಸ್ವಂತ ಅನುಭವದಲ್ಲಿ ನಾನು ನೋಡಿದ್ದೀನಿ. ಮತ್ತು ನನಗೆ ಸ್ವಲ್ಪ ಸಿಟ್ಟು ಬಂತು. ಆದರೂ ಕೂಡ ಅದು ನನ್ ಮ್ಯಾನೇಜ್ ಮಾಡಕ್ಕಾಗದೇ ಇರುವಂತ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಯಾವಾಗ ಜಾಸ್ತಿ ಸಿಟ್ಟು ಬಂತು ಅಂದ್ರೆ, ಅದನ್ನ ಹಿಂದಿಯನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರುವಂತ ಒಬ್ಬ ಮಹಿಳೆ, ಬಹುಶಃ ಅಷ್ಟು ಅಕ್ಷರಸ್ಥರ ಅಲ್ಲದ ಮಹಿಳೆ ಅಲ್ಲಿ ಒದ್ದಾಡಬೇಕಾಗಿ ಬಂತು. ಆ ಕಡೆ ಕೂತಿದ್ದಂತ ಹಿಂದಿ ಮನುಷ್ಯ ದಬಾಯಿಸಕ್ ಶುರು ಮಾಡಿದ. ಇದು ಸಿಟ್ಟು ತರಿಸುತ್ತೆ. ಸಿಟ್ಟು, ನೀನ್ ಹಿಂದಿ ಮೇ ಬೋಲೋ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿಟ್ಟು ಬರುತ್ತಾ, ಬರೋದಿಲ್ಲ. ಎಂತ ಅನಾನುಕೂಲ ಆಗುತ್ತೆ. ನೀವು, ಇದು ನನಗೆ ನಡೆದು ಬೆಂಗಳೂರಿನಲ್ಲಿ ಕನ್ನಿಂಗ್ಯಾಮ್ ರೋಡ್ನಲ್ಲಿ ಇರ್ತಕ್ಕಂಥ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ನನಗಿದು ನಡೀತು. ನಾನು ಅಲ್ಲಿ ಜಗಳ ಮಾಡಿದೆ. ಆದ್ರೆ ಕರ್ನಾಟಕದ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಇದು ನಡೀತದೆ. ಹಳ್ಳಿಯಲ್ಲಿ ಬ್ಯಾಂಕ್ ಬ್ರಾಂಚ್ ಅಲ್ಲಿ ಇದು ನಡೀತದೆ. ಇದು ಸಿಟ್ಟು ತರಿಸುತ್ತೆ. ಮತ್ತು ಈ ಹಿಂದಿ ಯಜಮಾನಿಕೆಯನ್ನ, ಹಿಂದಿ ಯಜಮಾನರುಗಳು, ಯಾರಿಗೆ ಯಜಮಾನರವರು ಅವ್ರವ್ರಿಗವ್ರ ಯಜಮಾನರು, ಅವರು ಈ ರೀತಿಯಲ್ಲಿ ನಡೆಸಿದ್ದು ಈಗಾಗಲೇ ಈ ದೇಶದ ಇತಿಹಾಸದಲ್ಲಿ ಏಕತೆಯ ವಿಚಾರಕ್ಕೆ ಒಂದು ಅಡ್ಡಿ ಅಂತಂದಿದೆ. ಯಾವಾಗ ಏಕತೆ ವಿಚಾರಕ್ಕೆ ಅಡ್ಡಿ ಬರುತ್ತೆ, ಅವಾಗ ಆ ಅಡ್ಡಿ ಇರುವಂತ ಅಂಶವನ್ನ ಫಸ್ಟ್ ತೆಗಿಬೇಕು. ಅದೇನು ಅಂತಂದ್ರೆ, ಈ ಒಂದು ಯಜಮಾನಿಕೆಯನ್ನ, ಈ ಕಡ್ಡಾಯವನ್ನ, ಇದನ್ನ ತೆಗಿಬೇಕು. ಕರ್ನಾಟಕ ಸರ್ಕಾರ ಅದನ್ನ ಮಾಡಿದೆ. ಮಾಡೋದ್ರಲ್ಲಿ ಒಂದು, ಈ ಯಜಮಾನಿಕೆಯ ವಿಚಾರನು, ಇದನ್ನ ತೆಗೆದವ್ರ ಮನಸ್ಸಲ್ಲಿ ಇರ್ಬೋದು. ಸಿದ್ದರಾಮಯ್ಯನವರು ಈ ರೀತಿಯ ವಿಚಾರಗಳನ್ನ ಸಾಕಷ್ಟು ಕಾಲದಿಂದ ಮಾತಾಡ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲಿ ದ್ವಿಭಾಷೆಯ ಬಗ್ಗೆ ಚರ್ಚೆ ನಡೀತಾ ಬಂದಿದೆ.
ಮತ್ತು ಮಧು ಬಂಗಾರಪ್ಪನವರು ಈ ವಿಚಾರನ ಮುಂದೆ ಇಟ್ಟಿದ್ದಾರೆ. ಇಟ್ಟು ಇಲ್ಲ ಇದನ್ನ ನಾವು ಕಡ್ಡಾಯ ತೆಗಿತೀವಿ ಅಂತ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ವಿಚಾರ ಕೂಡ ಇದೆ. ಅದೇನು ಅಂದ್ರೆ ಆ ಕಲಿಕೆಯಲ್ಲಿ ಇದ್ದ ಕಡ್ಡಾಯದ ಕಾರಣಕ್ಕಾಗಿ ತುಂಬಾ ಜನ ಮಕ್ಕಳು ಫೇಲ್ ಆಗ್ತಾ ಇದ್ರು. ಮೂರನೇ ಭಾಷೆಯಲ್ಲಿ ಪಾಸ್ ಆಗ್ತಕ್ಕಂಥದ್ದು ಅದು ಕಡ್ಡಾಯ ಇರಲಿಲ್ಲ ಈ ಹಿಂದೆ. ಮತ್ತು ಎಷ್ಟು ಮಾರ್ಕ್ಸ್ಗಿತ್ತು? 50 ಮಾರ್ಕ್ಸ್ಗಿತ್ತು. ಮಿಕ್ಕಿದ್ದೆಲ್ಲ ಕೂಡ 100 ಮಾರ್ಕ್ಸ್ಗಿದ್ರೆ ಇದು 50 ಮಾರ್ಕ್ಸ್ ಇತ್ತು. ನಮಗೆ ಕನ್ನಡ ಮೊದಲ ಭಾಷೆಯಾಗಿ 150 ಮಾರ್ಕ್ಸ್ಗಿತ್ತು. ಹಾಗಾಗಿ ಇದು ನಾನು ಓದ್ತಿದ್ದಂಥ ಸಂದರ್ಭದಲ್ಲಿ ನಮ್ಗೆ 600 ಮಾರ್ಕ್ಸ್ ಇರ್ತಾ ಇತ್ತು. ಒಂದ್ಸರಿ 625 ಮಾರ್ಕ್ಸ್ ಆಯ್ತು. 625 ಆಯ್ತು ಅಂದ್ರೆ ಈ ಮೂರನೇ ಭಾಷೆ ಬಹುತೇಕ ಕಡೆ ಹಿಂದಿ, ಕೆಲವು ಕಡೆ ಸಂಸ್ಕೃತ, ಬೇರೆ ಕೆಲವು ಕಡೆ ಕನ್ನಡನೂ ಇರ್ಬೋದು, ಅದು 100 ಮಾರ್ಕ್ಸ್ ಆಗ್ಬಿಡ್ತು. ಅದು 100 ಮಾರ್ಕ್ಸ್ ಆದ್ರೆ ಒಟ್ಟು 650 ಆಗ್ಬೇಕಲ್ಲ. 650 ಆಗ್ಲಿಲ್ಲ, 625 ಆಯ್ತು. ಯಾಕಂದ್ರೆ 150 ಮಾರ್ಕ್ಸ್ ಇದ್ದಂತ ಕನ್ನಡ ಇದು 125ಕ್ಕೆ ಬಂದ್ಬಿಡ್ತು. ಇದು ಈ ರೀತಿಲಿ ಆಗ್ಬಾರ್ದಾಗಿತ್ತು. ಕನ್ನಡ ಭಾಷೆಯನ್ನ, ನಮ್ಮ ಮಾತೃಭಾಷೆಯನ್ನ ಅಥವಾ ನಮ್ಮ ಪರಿಸರದ ಭಾಷೆಯನ್ನ ನಾವು ಕಲಿಬೇಕು ಅಂದಾಗ ಅದು ವಿಸ್ತಾರವಾಗಿ ಕಲಿಯುವಂತ ಅವಕಾಶ ಮುಂಚೆ ಇತ್ತು. ಕನ್ನಡದಲ್ಲಿ ಒಂದು ಡಿಟೈಲ್ಡ್ ಟೆಕ್ಸ್ಟ್ ಮತ್ತು ಒಂದು ನಾನ್ ಡಿಟೈಲ್ಡ್ ಟೆಕ್ಸ್ಟ್ ಅಂತ ಎರಡನ್ನ ನಾವು ಕಲಿತಾ ಇದ್ವಿ. ಅದು ಹೋಗಿ ಈಗ ಹಿಂದಿಯನ್ನ ಆ, ಆ ರೀತಿಯಲ್ಲಿ 100 ಮಾರ್ಕ್ಸ್ ಮಾಡೋದು ಕಡ್ಡಾಯ ಮಾಡಿದ್ರು. ಈ ಕಡ್ಡಾಯದ ದೆಸೆಯಿಂದ ಲಕ್ಷಾಂತರ ಮಕ್ಕಳು ಫೇಲ್ ಆಗಬೇಕು. ಯಾಕಪ್ಪ ಆಗ್ಬೇಕಿದು? ನೀವು ಕೇಳ್ಬೋದು, ಇಂಗ್ಲಿಷ್ನ ಯಾಕೆ ಕಲಿಬೇಕು, ವಿಜ್ಞಾನನ ಯಾಕೆ ಕಡ್ಡಾಯ ಮಾಡಬೇಕು ಅಂತ ಕೇಳಿದ್ರೆ, ಅದು ಕಡ್ಡಾಯ ಮಾಡಿ ನಾವು ಅವಾಗ ಮಾತ್ರ ನಾವು ಕಲಿತೀವಿ. ಆ ಕಲಿಯೋದ್ರಿಂದ ಈ ಮಗುವಿಗೆ, ಈ ವಿದ್ಯಾರ್ಥಿಗೆ ನಾಳೆ ಅನುಕೂಲ ಆಗುತ್ತೆ. ಆದ್ರೆ ನೀವು ಹಿಂದಿ ಕಲಿಯೋದ್ರಿಂದ ಇವತ್ತೇನು ಉಪಯೋಗ ಆಗುತ್ತೆ? ಉದ್ಯೋಗ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಂದಿ ಭಾಷಿಕ ರಾಜ್ಯಗಳಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಹಿಂಗ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅವ್ರು ಕಲ್ತ್ರೆ ಅನುಕೂಲ ಆಗುತ್ತೆ. ಅವ್ರು ಕಡ್ಡಾಯ ಮಾಡ್ಬೇಕು. ನೀವು ಆಕ್ಚುಲಿ ಹಂಗ್ ನೋಡಿದ್ರೆ ದಕ್ಷಿಣ ಭಾರತದ ಒಂದು ರಾಜ್ಯದ ಭಾಷೆಯನ್ನ ಕಡ್ಡಾಯ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ನಾಳೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಉದ್ಯೋಗ ಹುಡುಕೋಬಹುದು. ಇಂಗ್ಲಿಷ್ ಮೀಡಿಯಂ ಅಲ್ಲೇ ಕಲ್ತು ಉತ್ತರ ಪ್ರದೇಶದಿಂದ, ಗೋರಖ್ಪುರದಿಂದ, ವಾರಣಾಸಿಯಿಂದ ಅಮೇರಿಕಕ್ಕೋ ಇಂಗ್ಲೆಂಡ್ಗೋ ಇನ್ನೆಲ್ಗೋ ಹೋಗಿ ಅಲ್ಲಿಂದೇನೋ ತಗೊಳ್ಳೋರು ಇರ್ಬೋದಪ್ಪ. ಆದ್ರೆ ಲಕ್ಷಾಂತರ ಜನ ದಕ್ಷಿಣ ಭಾರತಕ್ಕೆ ತಾನೇ ಬರ್ತಾ ಇದ್ದಾರೆ. ಪಾಪ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಲ್ವಾ ಇದನ್ನ. ಈ ವಿಚಾರ ನಾನು ಇದು ಯಾವುದನ್ನು ವ್ಯಂಗ್ಯದಿಂದ ಚುಚ್ಚುವ ಕಾರಣಕ್ಕಾಗಿ ಹೇಳ್ತಾನೆ ಇಲ್ಲ. ನಿಜವಾಗ್ಲೂ ಕೂಡ ಆ ರಾಜ್ಯದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ. ಅವ್ರು ಬರ್ಲಿ, ಬೆಂಗಳೂರಿಗೆ ಬರ್ಲಿ, ಕರ್ನಾಟಕಕ್ಕೆ ಬರ್ಲಿ, ಇಲ್ಲಿ ದುಡಿತಾ ಇದ್ದಾರೆ. ಬಹಳ ಶ್ರಮಪಟ್ಟು ದುಡಿಯುವಂತ ಕೆಲಸಗಳಲ್ಲಿ ಅವರಿದ್ದಾರೆ. ಹಳ್ಳಿಗಳಲ್ಲಿ ಕೃಷಿ ಕೂಲಿಗಳಾಗಿ ಕೆಲಸ ಮಾಡ್ತಿದ್ದಾರೆ, ರೈಸ್ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಕಬ್ಬು ಕಡಿಯುವಂತ ಕೆಲಸಕ್ಕೆ ಬಂದಿದ್ದಾರೆ, ಆಲೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಿಂದಿ ಭಾಷಿಕರು, ಕಾರ್ಪೆಂಟರ್ಗಳಾಗಿದ್ದಾರೆ, ಮತ್ತು ಸೆಲೂನ್ಗಳಲ್ಲಿ ಕೆಲಸ ಮಾಡ್ತಾರೆ, ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಇವರೆಲ್ಲರ ಬದುಕು ಹಸನಾಗ್ಲಿ, ಒಳ್ಳೇದಾಗ್ಲಿ. ನಮ್ಗೆ ಇಲ್ಲಿ ದುಡಿತಾ ಇದ್ದಾರೆ, ಅವರು ಕನ್ನಡ ಭಾಷೆಯನ್ನು ಕಲಿತು ಬರೋಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈಗ ಇದು ನಮ್ಮ ವಾದ. ಸೊ ಈ ವಾದವನ್ನು ಕೇಳಿಬಿಡಿ ಅಂತ ಹೇಳಿದಾಗ ಇದೇ ವಾದ ಆಗಿದೆ. ಲಾಸ್ಟ್ ಪಾಯಿಂಟ್ ಹೇಳಿ ನಾನು ಮುಗಿಸ್ತೀನಿ. ಈ ಲಾಸ್ಟ್ ಪಾಯಿಂಟ್ ಏನಂದ್ರೆ, ಕರ್ನಾಟಕದ ಶಿಕ್ಷಣ ಇಲಾಖೆ ಈ ಮೂರನೇ ಭಾಷೆಯನ್ನ ತೆಗೆದಾಕ್ಬಿಡಿ ಅಂತ ಹೇಳಿಲ್ಲ. ಬದಲಿಗೆ ಅದನ್ನ ಮಾರ್ಕ್ಸ್ಗೆ ನಾವು ಪರಿಗಣಿಸೋದಿಲ್ಲ, ಗ್ರೇಡ್ ಮಾತ್ರ ಅದರಲ್ಲಿ ಕೊಡ್ತೀವಿ. ಓಕೆ, ಮತ್ತು ಅದು ಕಡ್ಡಾಯ ಆಗಿರೋದಿಲ್ಲ. ಹಾಗೇನಾಗಿದೆ, 625 ಅಂತ ಇದ್ದಿದ್ದು 525 ಮಾರ್ಕ್ಸ್ಗೆ ಬರೀತಾರೆ ಮಕ್ಕಳು. ಈ 100 ಮಾರ್ಕ್ಸ್ ಇಂದಕ್ಕೂ ಬರೀತಾರವ್ರು. ಅವ್ರು ಬರೀತಾರೆ, ಆದ್ರೆ ಅವರು ಅದ್ರಲ್ಲಿ ಪಾಸ್ ಆಗದೆ ಇದ್ರು ಕೂಡ ಅವರು ಪರವಾಗಿಲ್ಲ, ಅವರು ಒಟ್ಟು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಲ್ಲ ಅಂತ. ಇದು ಒಳ್ಳೇದ್ ಮಾಡಿದೆ. ಇದರಿಂದ ಭಾಷೆಯನ್ನ ಕಲಿಯೋದಕ್ಕೆ ತುಂಬಾ ಅವಕಾಶಗಳಿವೆ. ಹಿಂದಿ ಮಾತ್ರ ಯಾಕೆ, ಯಾವುದಾದ್ರೂ ಒಂದು ಶಾಲೆಯಲ್ಲಿ ನಾಳೆ SDMC ಇದ್ರೊಳಗಡೆ ನಮ್ಮ ಶಾಲೆಯಲ್ಲಿ ನಾವು ಇನ್ನೊಂದು ಯಾವುದೋ ಭಾಷೆ ಕಲಿಸ್ತೀವಿ ಅಂತ ಹೇಳಿ ಅಲ್ಲೊಂದು ಟೀಚರ್ನ ಪ್ರೊವೈಡ್ ಮಾಡಕ್ ಸಾಧ್ಯ ಆದ್ರೆ ಆ ಇನ್ನೊಂದು ಭಾಷೆಯನ್ನು ಕೂಡ ಕಲಿಯೋದಕ್ಕೆ ಅವಕಾಶ ಇರಬೇಕು. ಉತ್ತರ ಭಾರತದಲ್ಲಿ ಮೂರನೇ ಇದರಲ್ಲಿ ಸ್ಕಿಲ್ ಏನೋ ಕಲಿಯುವಂತ ಒಂದು ಅವಕಾಶ ಇದೆ ಅಂತ ನಾನು ಒಂದನ್ನ ನೋಡಿದೆ. ಬಹುಶಃ ಇದು ಛತ್ತೀಸ್ಗಢನೋ ಮಧ್ಯಪ್ರದೇಶದ್ದು ಅಥವಾ ಉತ್ತರಾಖಂಡದೋ ಯಾವುದೋ ಇರಬೇಕು. ಆ ಸ್ಕಿಲ್ ಕಲಿಯೋದ್ರಿಂದ ನಮ್ಮ ಮಕ್ಕಳು ವಂಚಿತರಾಗಿ ಅವರು ಎಕ್ಸ್ಟ್ರಾ ಸ್ಕಿಲ್ ಕಲ್ತರೆ ಅಸಮಾನತೆ ಇದೆ ಅಂತ ಅನ್ಸಲ್ವಾ? ಸೊ ಈ ಸ್ಕಿಲ್ ಅಲ್ಲ, ಭಾಷೆ ಕಲೀಲಿ. ಉತ್ತರ ಪ್ರದೇಶದಲ್ಲಿ ಕಲೀಲಿ, ಉತ್ತರಾಖಂಡದಲ್ಲಿ ಕಲೀಲಿ, ರಾಜಸ್ಥಾನದಲ್ಲಿ ಕಲೀಲಿ, ಬಿಹಾರದಲ್ಲಿ ಕಲೀಲಿ, ಡೆಲ್ಲಿಲಿ ಕಲೀಲಿ, ಕರ್ನಾಟಕದಲ್ಲೂ ಕಲೀಲಿ. ನಮ್ಮ ಮಕ್ಕಳು 3 ಭಾಷೆ ಕಲೀಲಿ, ಅವರು 3 ಭಾಷೆ ಕಲೀಲಿ. ನೀವು ರಾಷ್ಟ್ರದ ಏಕತೆ ಅಂತ ಮಾತಾಡ್ಬೇಕು, ಆಯ್ತಾ? ಈ ರೀತಿಲಿ ಮಾತಾಡಿದ್ರೇನೆ ಏಕತೆಗೆ ಧಕ್ಕೆ ಬರುತ್ತೆ ಅನ್ನೋದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಹಂಗಾಗಿ ಇಂಥ ಮಾತನ್ನ ಆಡಬಾರ್ದು. ಇದನ್ನ ಈ ಏಕತೆ ವಿಚಾರ ಮಾತಾಡ್ತಾ ಇರೋರು ಫಸ್ಟ್ ನಿಲ್ಲಿಸ್ಬೇಕು.
ನೀವು ನೀವು ಹಿಂದಿ ಗುಲಾಮರಾಗಿ ಮಾತಾಡ್ತಿದ್ದೀರಿ ಅಂತ ಜನ ಹೇಳೋದು ಇದೇ ಕಾರಣ. ಹಿಂದಿ ಬಗ್ಗೆ ಏನು ತಕರಾರಿಲ್ಲ. ಹಿಂದಿ ಬಹಳ ಪ್ರೀತಿಯಿಂದ ನಾವು ಅದನ್ನ ಎತ್ಕೋಬೇಕಿರುವಂಥ ಭಾಷೆ. ಹಿಂದಿಲಿ ಎಂತೆಂಥ ಸಾಹಿತ್ಯ ಬಂದಿದೆ, ಎಂಥ ಹಾಡುಗಳು ಬಂದಿವೆ. ಹಿಂದಿ ಮಾತನಾಡುವಂಥ 47 ಕೋಟಿನೂ 50 ಕೋಟಿ ಜನ ಇದ್ದಾರೆ. ಎಲ್ಲ ನಾವೆಲ್ಲ ಸೋದರರಂತೆ ಇರಬೇಕು. ನೀವು ಆ, ಏನೋ ಹಿಂದಿ ಏಕತೆ ತಂದ್ಬಿಡುತ್ತೆ ಅಂದ್ಬಿಟ್ರೆ ಅನಗತ್ಯವಾಗಿ ಸಿಟ್ಟು ತರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಇಂಥ ಕೆಲಸ ಮಾಡಬೇಡಿ. ಇದನ್ನ ಮಾತಾಡ್ತಿರೋರು ಯಾವ ರೀತಿಯಲ್ಲೂ ಏಕತೆಯ ವಿಚಾರದಲ್ಲಿ ಅವರು ಪರವಾಗಿಲ್ಲ. ಅವ್ರ ಏಕತೆಯಲ್ಲಿ ಅವರು ಅಲ್ಲಿ ಬಿರುಕು ತರೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಮ್ಮ ವಾದ. ಸೊ ಇಷ್ಟೇ ವಿಚಾರ ಹೇಳಕ್ಕಿತ್ತು. ಈ ವಾದದ ಸುತ್ತ ಉಳಿದಂಥವು ನಮ್ಮ ಸಂವಿಧಾನ ಹೇಳುತ್ತೆ, ಏನು ಹೇಳುತ್ತೆ, ನಮ್ಮ ಶಿಕ್ಷಣ ನೀತಿನಲ್ಲಿ ಈ 3 ಲ್ಯಾಂಗ್ವೇಜ್ ಪಾಲಿಸಿ ಹೆಂಗೆ ಬಂತು, ಏನು ಬಂತು, ಕರ್ನಾಟಕದಲ್ಲಿ ಹೆಂಗೆ ಇದು 50 ಮಾರ್ಕ್ಸ್ ಇದ್ದಿದ್ದು 100 ಮಾರ್ಕ್ಸ್, 50 ಮಾರ್ಕ್ಸ್ ಆಪ್ಷನಲ್ ಇದ್ದಿದ್ದು 100 ಮಾರ್ಕ್ಸ್ ಕಡ್ಡಾಯ ಹೆಂಗಾಯಿತು, ಇವೆಲ್ಲ ಕೂಡ ವಿಚಾರಗಳನ್ನು ಪ್ರಾಸಂಗಿಕವಾಗಿ ಹೇಳಲಾಗಿದೆ ಅಷ್ಟೇ. ಮತ್ತು ನಮಗೆ ಎಲ್ಲ ಭಾಷೆಗಳ ಬಗ್ಗೆ ಲಾಸ್ಟ್ ಪಾಯಿಂಟು ಖುಷಿ ಇರೋದು, ನಮಗೆ ಮೈಥಿಲಿ, ಡೋಗ್ರಿ, ಸಂತಾಲಿ, ಬೋಡೋ ಇಂಥ ಭಾಷೆಗಳೆಲ್ಲ ಇರೋದು. ನಮ್ಮ ತುಳುನೂ ಸೇರ್ಕೋಬೇಕು ಅದಕ್ಕೆ. ಇದ್ರ ಬಗ್ಗೆ ನಮ್ಗೆ ಖುಷಿ ಇದೆ. ಈ ಎಲ್ಲ ಭಾಷೆಗಳ ವಿಚಾರದಲ್ಲಿ ನಮ್ಗೆ ಖುಷಿ ಇದೆ. ಯಾಕಂದ್ರೆ ಈ ಎಲ್ಲ ಭಾಷಿಕರು ಸೇರಿ ದೇಶ ರೂಪಿಸಿದ್ದಾರೆ. ಈ ಎಲ್ಲ ಭಾಷಿಕರು ಸೇರಿ ಬ್ರಿಟಿಷರ ವಿರುದ್ಧ, ವಸಾಹತುಶಾಹಿಯ ವಿರುದ್ಧ ಸಂಗ್ರಾಮ ಮಾಡಿ ಜೊತೆ ಸೇರಿ ನಾವೆಲ್ಲ ಸೇರಿ ಈ ಹೋರಾಟದಲ್ಲಿ ಜೊತೆಲಿದ್ದಂತ ನಾವು ಇಷ್ಟು ಜನ ಒಂದಪ್ಪ. ನಾವು ಈ ದೇಶನ ಆ ಕಾರಣಕ್ಕಾಗಿ ನಾವು ಈ ದೇಶ ಆಗಿದ್ದಂಗೆ ಅದ್ರ ಬಗ್ಗೆ ನಮಗೆ ಖುಷಿ ಇದೆ. ಹಂಗಾಗಿ ಈ ಖುಷಿನ ಹಾಳು ಮಾಡಬೇಡಿ ಅಂತ ಹೇಳೋದಕ್ಕೋಸ್ಕರ ಜಾಗೃತ ಕರ್ನಾಟಕದಿಂದ ನಮ್ಮ ಈ ವಾದವನ್ನ ಮುಂದಿಡ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ವಾಸು.